ಮೊದಲು ಬಿಗ್ ಬಾಸ್ ಕ್ರಿಂಜ್ ಶೋ ಅಂತ ಹೇಳಿದ್ರಿ, ಯಾಕೆ? ನಾನು ಬಿಗ್ ಬಾಸ್ ಫಾಲೋ ಮಾಡ್ತಾ ಇರಲಿಲ್ಲ, ಬಿಗ್ ಬಾಸ್ ನೋಡ್ತಾ ಇರಲಿಲ್ಲ. ಅಲ್ಲಿ ಇಲ್ಲಿ ಸೋಷಿಯಲ್ ಮೀಡಿಯಾನಲ್ಲಿ ಮೀಮ್ಸ್ ನೋಡ್ತಾ ಇದ್ದೆ. ಯಾಕ್ರು ಇಷ್ಟು ಓವರ್ ಆಕ್ಟಿಂಗ್ ಮಾಡ್ತಾರೆ? ಸುದೀಪ್ ಸರ್ ಮುಂದೆ ಸುಳ್ಳು ಹೇಳೋಕ್ಕಾಗಲ್ಲ, ಕಾಲೆಲ್ಲ ನಡೆದವ್ರು ಸಡನ್ ಆಗಿ ಯಾರು ಅಂತ ಮೈಕ್ ಇಟ್ಬಿಟ್ರೆ ಹೆಂಗೆ ನಾವೆಲ್ಲ ಕೇಳಿಸ್ಕೊಂಡಾಗ ಏನು ಹೋಗ್ತಾರೆ, ಎಷ್ಟು ಗುರು ಆ ಥರದ್ದು. ಐ ಥಿಂಕ್ ಸತೀಶು ಇನ್ನೊಂದು ನನ್ನ ಜೊತೆ ಇದ್ದಂತಹ ಕರಿಬಸಯ್ಯ, ಯಾಕೆ ಗುರು ಇದು ಬೇಕು, ಏನು ವಯಸ್ಸು, ಈ ವಯಸ್ಸಲ್ಲಿ ಇದೆಲ್ಲ ಬೇಕಾ ಅನ್ಸುತ್ತೆ. ಜೆನ್ಯೂನಾಗಿ ಹೀರೋಯಿನ್ಗಳು ಈ ರೇಂಜ್ಗೆ ಮೇಕಪ್ ಮಾಡೋಲ್ಲ, ಆ ರೇಂಜ್ಗೆ ಬೇಕು. ಅದೇ ಡವ್ ಬಗ್ಗೆ ಮಾತಾಡ್ತಾ ಇದ್ವಲ್ಲ, ಅದು ಇನ್ನೊಂದು ಡವ್ ಅಷ್ಟೇ. ಡವ್ಗಳಲ್ಲಿ ಬೇರೆ ಬೇರೆ ಚಾಪ್ಟರ್ ಇರುತ್ತೆ. ಬುಕ್ ಆಫ್ ಡವ್ಸ್ ಅಂತ ಒಂದು ಪುಸ್ತಕ ಇರೋದ್ರಲ್ಲಿ ಅದರಲ್ಲಿ ಪ್ರತಿದಿನ ಒಂದೊಂದು ಚಾಪ್ಟರ್ ಬರ್ತಾ ಇರುತ್ತೆ. ಅದರಲ್ಲಿ ಇನ್ನೊಂದು ಚಾಪ್ಟರ್ ಅದು ಹೂವಿನ ಪಾಣದಂತೆ ಯಾರಿಗೂ ಕಾಣದಂತೆ ಅಂತ ಬಂದರೆ ಮಿಲಿಯನ್ ವ್ಯೂಸ್ ವೈರಲ್ ಮಾಡಿಸ್ತಾರೆ. ಬೇರೆ ದಾರಿ ಇರಲಿಲ್ಲ, ಅದು ಕಟ್ಬಿಟ್ಟಿದ್ರು, ಬೇರೆ ದಾರಿ ಇಲ್ಲ. ಪ್ರಾಣಿಸನೇ ಬೇಕಿತ್ತು. ಅದು ಏನು ಮಾಡ್ತೀರಾ, ಆಚೆ ಬನಿ ಹಾಕೊಂಡು ರೋಡಲ್ಲಿ ಡ್ಯಾನ್ಸ್ ಮಾಡೋದಿದೆ. ನ್ಯಾಷನಲ್ ಅವಾರ್ಡು, ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ ಅಂತ ಏನೇನೋ ಹೇಳ್ತಾರೆ. ಯಾವುದು ತಿಕ್ಕಲ್ಗೆ ಇದು ರೋಡಲ್ಲಿ ಬನಿ ಹಾಕೊಂಡು ಹಿಂಗೆ ಡ್ಯಾನ್ಸ್ ಮಾಡೋದು, ಏನೇನೋ ಡೈಲಾಗ್ ಹೊಡೆಯೋದು. ಜೆನ್ಯೂನ್ಲಿ ಆ್ಯಸ್ ಅ ಪರ್ಸನ್ ತುಂಬ ಕುಳಿತಾರೆ. ಅಯ್ಯೋ ಆಗಲ್ಲ. ಒಂದು ಪ್ರಶ್ನೆ ಕೇಳಿದ್ರೆ ಆ ಪ್ರಶ್ನೆಗೆ ಉತ್ತರ ಕೊಡೋದು ಬಿಟ್ಟು ಅಲ್ಲಿಂದ ಶುರು ಮಾಡಿಬಿಟ್ಟು ಇಂಡಿಯಾದಿಂದ ಶುರು ಮಾಡಿ ಪಾಕಿಸ್ತಾನ, ಜಪಾನ್, ಅಂಟಾರ್ಟಿಕಾ, ಏಷ್ಯಾ ಎಲ್ಲ ಕಡೆ ರೌಂಡ್ ಹೊಡಿತಾರೆ. ಎಲ್ರಿಗೂ ನಮಸ್ಕಾರ. ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಶ್ರೀ ಭಟ್. ಎಸ್, ಬಿಗ್ ಬಾಸ್ ಕನ್ನಡ ಸೀಸನ್ 12 ಮೊದಲ ವಾರದ ಎಲಿಮಿನೇಷನ್ ಆಗಿದೆ. RJ ಅಮಿತ್ ಹಾಗೂ ಜೊತೆಗೆ ಕರಿಬಸಪ್ಪ ಅವರು ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಇವತ್ತು ನಮ್ಮ ಜೊತೆ RJ ಅಮಿತ್ ಅವರಿದ್ದಾರೆ. ಯಾಕೆ ಅವರು ಇಷ್ಟು ಬೇಗ ಹೊರಗಡೆ ಬಂದರು, ಏನಾಯಿತು, ಈ ಬಗ್ಗೆ ಕೇಳೋಣ. ಹೇಗಿದ್ದೀರಾ? ನಮಸ್ಕಾರ, ನಾನು ಸೂಪರ್ ಆಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಬಿಗ್ ಬಾಸ್ ಮನೆಗೆ ಯಾಕೆ ಹೋಗಬೇಕು ಅಂತ ಅನ್ನಿಸ್ತು ನಿಮಗೆ? ಮ್ಯಾಮ್, ನನಗೆ ಆ್ಯಕ್ಚುಲಿ ನಾನು ಬಿಗ್ ಬಾಸ್ ಫಾಲೋ ಮಾಡ್ತಾ ಇರಲಿಲ್ಲ, ಆನೆಸ್ಟಾಗಿ. ಬಿಗ್ ಬಾಸ್ ನೋಡ್ತಾ ಇರಲಿಲ್ಲ. ಅಲ್ಲಿ ಇಲ್ಲಿ ಸೋಷಿಯಲ್ ಮೀಡಿಯಾನಲ್ಲಿ ಮೀಮ್ಸ್ ನೋಡ್ತಾ ಇದ್ದೆ. ಅವ್ರಿಂದ ಒಂದು ಕಾಲ್ ಬಂತು ಸೇಯಿಂಗ್, ನಿಮ್ಮ ಕ್ಯಾರೆಕ್ಟರು, ಪರ್ಸ್ನಾಲಿಟಿ ಇದೆಲ್ಲ ಫಾಲೋ ಮಾಡ್ತಾ ಬರ್ತಾ ಇದ್ದೀವಿ, ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ, ಡು ಯು ವಾಂಟ್ ಟು ಬಿ ಅ ಪಾರ್ಟ್ ಅಂತ. ಐ ಥಿಂಕ್ ಅದ್ಭುತವಾದಂಥ ಪ್ಲ್ಯಾಟ್ಫಾರ್ಮ್ ವೇದಿಕೆ, ಏನಕ್ಕೆ ಟ್ರೈ ಮಾಡಬಾರ್ದು ಅಂತ. ಆ್ಯಂಡ್ ನನ್ನ ಇಂಡಸ್ಟ್ರಿ, ರೇಡಿಯೋ ಇಂಡಸ್ಟ್ರಿಯಿಂದ ತುಂಬ ಜನ RJಗಳು ಹೋಗಿದ್ದಾರೆ ಅಲ್ಲೇ. ಸೊ ನಾನು ಕೂಡ ಟ್ರೈ ಮಾಡೋಣ ಅಂತ ಅಲ್ಲಿಂದ ಶುರುವಾಗಿತ್ತು ಮ್ಯಾಮ್. ಅದ್ಭುತವಾದ ಶೋ, ಅದ್ಭುತವಾದ ವೇದಿಕೆ ಅಂತ ನೀವು ಹೇಳಿದ್ರಿ. ಬಟ್ ಇದಕ್ಕೂ ಮೊದಲು ಬಿಗ್ ಬಾಸ್ ಕ್ರಿಂಜ್ ಶೋ ಅಂತ ಹೇಳಿದ್ರಿ, ಯಾಕೆ? ಮ್ಯಾಮ್, ನನಗೆ ಜೆನ್ಯೂನಾಗಿ ಕ್ರಿಂಜ್ ಶೋ ಅಂತಲೇ ಅನಿಸಿದ್ದು. ನನಗೆ ಸುದೀಪ್ ಸರ್ ಮುಂದೆನೂ ಸುಳ್ಳು ಹೇಳೋಕ್ಕೆ ಇಷ್ಟ ಇರಲಿಲ್ಲ. ನನಗೆ ಏನು ಅನಿಸುತ್ತೋ ನಾನು ಪಟ್ ಅಂತ ಹೇಳ್ತೀನಿ, ಜೆನ್ಯೂನಾಗಿ ಹೇಳ್ತೀನಿ. ಸೊ ನಾನು ರೇಡಿಯೋನಲ್ಲಿ ಒಂದು ಸೆಗ್ಮೆಂಟ್ ಮಾಡ್ತಾ ಇರಬೇಕಾದ್ರೆ ಕಾರ್ಯಕ್ರಮ ಸ್ವಲ್ಪ ಕ್ರಿಂಜ್ ಅನ್ಸಲ್ವಾ ನಿಮಗೆ ಅಂತ, ಈ ರೀತಿ ಲಿಸ್ನರ್ಸ್ ಜೊತೆ ಇಂಟರಾಕ್ಷನ್ ಇದೆಲ್ಲ ತುಂಬ ಓಪನ್ ಆಗಿ ಇಂಟರಾಕ್ಷನ್ ಮಾಡ್ತೀನಿ. ಸೊ ಅದ್ರ ಬಗ್ಗೆ ಅವ್ರು ಕೇಳಿದಾಗಲೂ ಅಷ್ಟೇ ನಾನು ಜೆನ್ಯೂನಾಗಿ ಕ್ರಿಂಜ್ ಶೋ ಅಂತ, ಬಿಕಾಸ್ ನಾನು ಆಚೆಯಿಂದ ನೋಡ್ತಾ ಇರಬೇಕಾದ್ರೆ ಯಾರು ಇಷ್ಟು ಓವರ್ ಆ್ಯಕ್ಟಿಂಗ್ ಮಾಡ್ತಾರೆ, ಕಾರಣನೇ ಇಲ್ಲ, ಪಾತ್ರೆ ತೊಳೆಯೋದಕ್ಕೆ ಯಾರು ಜಗಳ ಮಾಡ್ತಾರೆ ಅಂತ ಈ ರೀತಿ ಯೋಚನೆಗಳು ನನ್ನ ತಲೆಯಲ್ಲಿ. ಬಟ್ ಅಲ್ಲಿ ಹೋಗಾದ ಮೇಲೆ ಗೊತ್ತಾಯಿತು, ಓ ಇದು ಬೇರೆ ರೀತಿ ಅಂತ. ಬಿಕಾಸ್ ಅಲ್ಲಿ ಹೋಗಿ ಆಟಾಡ್ತಾ ಇರ್ಬೇಕಾದ್ರೆ ಅದು ಕಂಪ್ಲೀಟ್ಲಿ ಡಿಫ್ರೆಂಟ್. ಅದು ಬಿಗ್ ಬಾಸ್ ಮನೆ ಅಂತ ಹೇಳ್ತಾರೆ, ಅದು ಮನೆ ಅಲ್ಲ, ಅದೊಂದು ಗೇಮ್ ಶೋ. 24/7 ನಿಮ್ಮ ತಲೆ ಓಡ್ತಾನೆ ಇರುತ್ತೆ. ಸೊ ಎಲ್ಲೋ ಒಂದು ಕಡೆ ಕ್ರಿಂಜ್ ಎಲ್ಲ ಬಿಟ್ಟು ಆಟಾಡಬೇಕಿತ್ತು. ಬಟ್ ಕೆಲವು ವ್ಯಕ್ತಿಗಳು ಕ್ರಿಂಜ್ ಅನ್ಸಿದ್ರು ಅಲ್ಲಿ, ಟು ಬಿ ವೆರಿ ಆನೆಸ್ಟ್. ಅದೆಲ್ಲ ಬಿಟ್ಟರೆ ಹೌದು, ಇಟ್ ಈಸ್ ನಾಟ್ ಅ ಕ್ರಿಂಜ್ ಶೋ ಬಿಕಾಸ್ ಐ ವಾಸ್ ರೈಟ್ ದೇರ್. ಆ ಶೋನಲ್ಲಿದ್ದು ನಾನು ಭಾಗಿಯಾದಾಗ ನನ್ನ ಎಕ್ಸ್ಪೀರಿಯನ್ಸ್ ಬೇರೆ ಇತ್ತು. ಆದರೆ ನನ್ನ ವೈಯಕ್ತಿಕ ಎಕ್ಸ್ಪೀರಿಯನ್ಸು. ಬಿಗ್ ಬಾಸ್ನ ನೀವು ಫಾಲೋ ಮಾಡಿಲ್ಲ, ಅಲ್ಲಿ ಇಲ್ಲಿ ಒಂದು ಸೋಷಿಯಲ್ ಮೀಡಿಯಾ ವೇದಿಕೆಯಲ್ಲಿ ನೋಡಿರ್ತೀರ. ಹೀಗಿದ್ದಾಗ ಕ್ರಿಂಜ್ ಶೋ ಅಂತ ಹೇಗೆ ಜಡ್ಜ್ಮೆಂಟಿಗೆ ಬಂದ್ರಿ? ಬಿಗ್ ಬಾಸ್ ಕೆಲವೊಂದು ಎಪಿಸೋಡ್ಗಳನ್ನು ನೋಡಿದ್ದೇನೆ, ಅಲ್ಲಿ ಇಲ್ಲಿ ಸೋಷಿಯಲ್ ಮೀಡಿಯಾನಲ್ಲಿ ನೀವು ಹೇಳಿದ ಹಾಗೆ ಮೀಮ್ಸ್ ಇದೆಲ್ಲ ನೋಡಿದ್ದೀನಿ. ಓವರ್ ಆ್ಯಕ್ಟಿಂಗ್ ಮಾಡೋರನ್ನ ಕೆಲವೊಂದು ಸಲ ನೋಡಿದ್ದೀನಿ. ನನಗಂತೂ ಪರ್ಸ್ನಲ್ಲಾಗಿ ಅಷ್ಟು ಕನೆಕ್ಟ್ ಆಗಿಲ್ಲ ಆ ಒಂದು ಕಾರ್ಯಕ್ರಮ. ಬಟ್ ಒಂದು ಏನು ಅರ್ಥ ಆಗುತ್ತೆ ಅಂದರೆ, ಅದ್ಭುತವಾದಂತಹ ಪ್ಲ್ಯಾಟ್ಫಾರ್ಮು, ನಮ್ಮ ಒಂದು ವ್ಯಕ್ತಿತ್ವ ಯಾವ ಥರ ಏನು ಬರುತ್ತೆ, ಯಾವ ಥರ ಕಾಣಿಸ್ಕೊತೀವಿ ಅನ್ನುವಂಥ ಆ ಒಂದು ಎಕ್ಸ್ಪೋಜರ್ ಸಿಗೋಕ್ಕೆ ಅದ್ಭುತವಾದಂಥ ಪ್ಲ್ಯಾಟ್ಫಾರ್ಮು. ನಾನು RJingu ಇದೆಲ್ಲ ಮಾಡ್ತಾಯಿದ್ದೆ, ಒಂದು 4-5 ವರ್ಷ ಆಗಿತ್ತು. ಯಾಕೆ ಇಂಥ ಒಂದು ಅದ್ಭುತ ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಕು ಅಂತ. ಕರ್ನಾಟಕದ ನಂಬರ್ 1 ಶೋ ಇದು, ಎಲ್ಲರೂ ನೋಡ್ತಾರೆ. ಇಡೀ ಕರ್ನಾಟಕ ಕೂತ್ಕೊಂಡು ನೋಡುತ್ತೆ 9:30 ಆದರೆ. ಇಂಥ ಒಂದು ಶೋ ಕಾಣಿಸ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಗ್ತಾಯಿದೆ. ಸೊ ವೈ ನಾಟ್ ಅಂತ. ಕ್ರಿಂಜೇ ಟ್ರೆಂಡಿಂಗು. ನಾನು ಕ್ರಿಂಜ್ ತಪ್ಪಂತ ಹೇಳ್ತಾ ಇಲ್ಲ. ಕ್ರಿಂಜ್ ಅನ್ನೋದು ನೆಗೆಟಿವ್ ಅಲ್ಲ ಈ ಕಾಲದಲ್ಲಿ, ಕ್ರಿಂಜ್ ಅನ್ನೋದೇ ವರ್ಕೌಟ್ ಆಗೋದು. ಸೊ ಅದಕ್ಕೆ ಈಗ ನೀವು ನೆಗೆಟಿವ್ ಅಲ್ಲ ಅಂತ ಹೇಳಿದ್ರಿ. ಬಟ್ ಕೆಲವರಿಗೆ ಏನನ್ಸುತ್ತೆ, ನೀವು ಕ್ರಿಂಜ್ ಅಂತಂದರೆ ನೆಗೆಟಿವ್ ರೆಸ್ಪಾನ್ಸ್ನ ನೀವು ಕೊಟ್ಟು ಒಳಗೆ ಹೋಗಿರುವಂಥದ್ದು. ಅಂದರೆ ನಾನೀಗ ಆಲ್ರೆಡಿ ಈ ರೀತಿ ಮಾತನ್ನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ, ಮತ್ತು ನಾನು ಅದೇ ಶೋಗೆ ಹೋಗ್ತೀನಿ, ಜನ ಏನು ಪ್ರಶ್ನೆ ಕೇಳ್ಬೋದು ಅಥವಾ ನಾನು ಹೇಗೆ ಸಮರ್ಥಿಸಿಕೊಳ್ಳಬಲ್ಲೆ, ಈ ರೀತಿ ಆಲೋಚನೆಗಳು ಬಂದಿದ್ದುಂಟಾ? 100%. ಬಟ್ ಏನಿಲ್ಲ, ನಾನು ಯಾವುದೇ ಥರದ ಪ್ರಶ್ನೆ ಇದ್ದರೂ ನಾನು ಉತ್ತರ ಕೊಡಬಲ್ಲೆ. ಈ ಪ್ರಾಬ್ಲಮ್ ಎಲ್ಲ ಏನೂ ಇಲ್ಲ. ಅದು ಜೆನ್ಯೂನಾಗಿ ನಂಗೆ ಆವಾಗ ಕ್ರಿಂಜ್ ಅನಿಸ್ತು. ಆ್ಯಂಡ್ ಕ್ರಿಂಜ್ ಅನಿಸಿದ್ದಕ್ಕೆ ನಾನು ಕ್ರಿಂಜ್ ಅಂತ ಹೇಳಿದ್ದು. ನಾನು ಒಂದು ಎಕ್ಸ್ಟ್ರಾ ಅಟೆನ್ಷನ್ ಬೇಕು ಅಥವಾ ಸುಳ್ಳು ಹೇಳಬೇಕು ಕಾಣಿಸ್ಕೊಳ್ಳೋಕ್ಕೆ ಅಂತ ಏನಿಲ್ಲ, ಜೆನ್ಯೂನಾಗಿ ಅನಿಸ್ತು. ಆ್ಯಂಡ್ ಸುದೀಪ್ ಸರ್ ಮುಂದೆ ಸುಳ್ಳು ಹೇಳೋಕ್ಕಾಗಲ್ಲ, ಕಾಲೆಲ್ಲ ನಡುಗುತ್ತೆ ಅವ್ರ ಮುಂದೆ. ಸೊ ಆ್ಯಕ್ಚುಲಿ ಸ್ವಲ್ಪ ಕ್ರಿಂಜ್ ಅನಿಸ್ತು ಅಂತಲೇ ಹೇಳಿದೆ.
ಸೊ ಅವರು ಎಷ್ಟು ಡೌನ್ ಟು ಅರ್ತ್ ವ್ಯಕ್ತಿ ಅಂತ ಅಲ್ಲಿ ಗೊತ್ತಾಗುತ್ತೆ. ಇಮಿಡಿಯೇಟಾಗಿ ತುಂಬ ಸ್ವೀಟಾಗಿ ಅದನ್ನು ಹ್ಯಾಂಡಲ್ ಮಾಡಿದ್ರು. ಎಷ್ಟು ಚೆನ್ನಾಗಿ ನನ್ನ ರೋಸ್ಟ್ ಮಾಡಿದ್ರು, ಬಟ್ ಅಷ್ಟೇ ಸ್ವೀಟಾಗಿ ಹ್ಯಾಂಡಲ್ ಮಾಡಿದ್ರು. ಹೌದು, ಕ್ರಿಂಜ್ ಅಂತಲೇ ಅನಿಸ್ತು, ಬಟ್ ವೈಯಕ್ತಿಕ ಅನುಭವಗಳಲ್ವ. ಈಗ ನನ್ನ ಅನುಭವನೇ ಇಲ್ಲ, ಶೋ ಒಳಗೆ ಹೋಗಿ ಆಟಾಡುವಂಥ ಅನುಭವ ಇಲ್ಲ, ನೋಡಿರೋದಷ್ಟೇ ಅಲ್ಲಿ ಇಲ್ಲಿ. ಅದು ಆ ಥರ ಅನಿಸ್ತು. ಬಟ್ ಅಲ್ಲಿ ಹೋಗಿ ಆಟಾಡೋದ್ಮೇಲೆ ಅನುಭವ ಚೇಂಜ್ ಆಗುತ್ತೆ. ಸೊ ಅಭಿಪ್ರಾಯ ಕೂಡ ಚೇಂಜ್ ಆಗುತ್ತೆ. ಆ ರೀತಿ ನನ್ನ ಅಭಿಪ್ರಾಯ ಚೇಂಜ್ ಆಯ್ತು ಅಷ್ಟೇ. ಬಿಗ್ ಬಾಸ್ ಮನೆ ಒಳಗಡೆ ಕೆಲವರು ಈ ಸಲ ಕ್ರಿಂಜ್ ಅಂತ ಹೇಳಿದ್ರಿ, ಯಾರ್ಯಾರು? ಸಡನ್ನಾಗಿ ಯಾರ್ಯಾರು ಅಂತ ಮೈಕ್ ಇಟ್ಬಿಟ್ರೆ ಹೆಂಗೆ ನೀವು ಹೇಳೋದು? ಕೆಲವರು ಕ್ರಿಂಜ್, ಐ ಥಿಂಕ್ ಸತೀಶ್ ಕ್ಯಾಡಬಮ್ ಸಿಕ್ಕಾಪಟ್ಟೆ ಕ್ರಿಂಜ್ ಅನಿಸ್ತಾರೆ ನನಗೆ. ಅಂದರೆ ಯಾವ ರೀತಿ ಅಂತ ಕ್ರಿಂಜ್ನ ನೀವು ಹೇಗೆ ಡಿಫೈನ್ ಮಾಡ್ತೀರಾ? ಕ್ರಿಂಜ್ ಅಂದರೆ ಈಗ ಅನ್ನೆಸೆಸರಿ, ಅದರಲ್ಲಿ ಏನೂ ನಿಜ ಇರಲ್ಲ, ಅರ್ಥ ಇರಲ್ಲ, ಬಟ್ ಕಾನ್ಫಿಡೆನ್ಸು ಜೋಶಲ್ಲಿ ಕೂಗುವಂಥ ವಿಷಯ, ಅದು ಕ್ರಿಂಜ್ ಅನಿಸುತ್ತೆ. ಈಗ ನಾನು ಯಾವುದೇ ಥರದ ನಂಬರ್ 1 ಆ್ಯಕ್ಟರ್ ಇಲ್ಲ ಕರ್ನಾಟಕದಲ್ಲಿ. ಕರ್ನಾಟಕದ ನಂಬರ್ 1 ಆ್ಯಕ್ಟರ್ ನಾನೇ, ಅಮಿತ್, RJ ಅಮಿತ್ ಥರ ಯಾರೂ ಇಲ್ಲ ಕರ್ನಾಟಕದಲ್ಲಿ. ಕರ್ನಾಟಕದ ಶಾರುಖ್ ಖಾನ್ ನಾನೇ ರೀ ಅಂದಿದೆ. ನಿಮಗೆ ಒಂಥರ ಅನ್ಸುತ್ತೆ, ಯಾರಿಗೂ ಇವನು ಕ್ರಿಂಜ್ ನನ್ನ ಮಗ ಅಂತ. ಆ ಥರದ್ದು ಅನಿಸ್ತು. ಆ ಥರದ್ದು ಐ ಥಿಂಕ್ ಸತೀಶು, ಇನ್ನೊಂದು ನನ್ನ ಜೊತೆ ಇದ್ದಂತಹ ಕರಿಬಸಯ್ಯ, ಅವ್ರು ಸಿಕ್ಕಾಪಟ್ಟೆ ಕ್ರಿಂಜ್ ಅನಿಸಿದ್ರು. ಸತೀಶ್ ಅವರ ಯಾವ ಗುಣ ನಿಮಗೆ ಕ್ರಿಂಜ್ ಅಂತ ಅನ್ನಿಸ್ತು? ಅಂದರೆ ಪರ್ಟಿಕ್ಯುಲರ್ ಆಗಿ ನೀವು ಹೇಳಿದ್ರಿ, ಇಲ್ಲದೆ ಇರೋದನ್ನ ಹೇಳುವಂಥದ್ದು ಅಂತ. ಅಂದರೆ ಗೊತ್ತಲ್ಲ, ಸಿಕ್ಕಾಪಟ್ಟೆ ಡವ್, 100 ಕೋಟಿ ನಾಯಿ, 50 ಕೋಟಿ ನಾಯಿ ಅಂತ ಇದೆಲ್ಲ ಹೇಳಿದಾಗ ಮನೇಲಿ ಎಲ್ಲರೂ ಒಳ್ಳೆಯವರಷ್ಟೇ, ಯಾರೂ ಪ್ರಶ್ನೆ ಕೇಳಲಿಲ್ಲ. ಬಟ್ ನಾವೆಲ್ಲ ಕೇಳಿಸ್ಕೊಂಡಾಗ ಏನು ಗುರು ಕುಯ್ತಾನೆ, ಎಷ್ಟು ಗುರು ಡವ್ ಇದು ಅಂತ. ಯಾರು ನಾನು ಬಂದರೆ 10 ಜನ ಡಾನ್ಗಳ ನಡುವೆ ನಾನು ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ನನ್ನನ್ನು ನೋಡಿ ಹೆದರ್ಕೊಂಡು ಜನ ಹಿಂದೆ ಹೋಗ್ಬಿಟ್ರು ಅಂತ ಏನೇನೋ ಡವ್ ಹೊಡಿಯೋದು ಕ್ಯಾಶುವಲ್ ಆಗಿ, ಅದು ಕಣ್ಣಲ್ಲಿ ಕಣ್ಣಿಟ್ಟು ಹೇಳೋದು. ಅದು ಎಲ್ಲೋ ಒಂದು ಕಡೆ ಯಾಕೆ ಗುರು ಇದು ಬೇಕು, ಈ ಅಪ್ಪಂಗೆ ಏನು ವಯಸ್ಸು, ಈ ವಯಸ್ಸಲ್ಲಿ ಇದೆಲ್ಲ ಬೇಕಾ ಅನಿಸುತ್ತೆ ಜೆನ್ಯೂನಾಗಿ. ನಮಗೆ ಏಜೆಲ್ಲ ನೋಡ್ತೀವಲ್ವಾ, 50 ವರ್ಷ ಮೇಲಾಗಿದೆ, ಯಾಕೆ ಈ ವಯಸ್ಸಲ್ಲಿ ಇದೆಲ್ಲ ಬೇಕು, ಈ ಬಿಗ್ ಬಾಸ್ ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆ, ಅದೆಲ್ಲ ಚೇಂಜ್ ಮಾಡ್ಕೋಬೇಕು ಅಂತ. ಬಟ್ ಜನ ಆ್ಯಕ್ಚುಲಿ ಅದನ್ನು ಇಷ್ಟಪಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಐ ಥಿಂಕ್ ಮೇ ಬಿ ಆ ಪ್ಲ್ಯಾಟ್ಫಾರ್ಮ್ ಮೂಲಕ ಬ್ರಿಲಿಯಂಟ್ PR ಆಗ್ತದೆ ಎಲ್ರಿಗೂ. ಸೊ ಅಯ್ಯಪ್ಪ ಏನೇ ಸುಳ್ಳು ಹೇಳಿ ಏನೇ ಡವ್ ಮಾಡಿದ್ರು, ಓಕೆ ಡವ್ ಮಾಡ್ತೀಯಾನೆ, ಚೆನ್ನಾಗಿ ಆಟಾಡ್ತೀಯಾನೆ ಅಂತ ಕಾಂಟೆಂಟ್ ಕೊಡ್ತಾ ಇದ್ದಾರೆ ಒಟ್ಟಿನಲ್ಲಿ ಶೋಗೆ. ಸೊ ಅದು ಅವ್ರಿಗೆ ವರ್ಕೌಟ್ ಆಗ್ತಾಯಿದೆ. ಬಟ್ ಜೆನ್ಯೂನ್ಲಿ ಅದು ಎಲ್ಲೋ ಒಂದು ಕಡೆ ಸಿಕ್ಕಾಪಟ್ಟೆ ಓವರ್ ಡವ್ ಅನಿಸ್ತದು. ಯಾಕೆ ಸರ್ ಡವ್ ಮಾಡ್ತಿದ್ದೀರಾ ಅಂತ ನೀವು ಯಾಕೆ ಪ್ರಶ್ನೆ ಮಾಡಲಿಲ್ಲ? ಯಾರು ಹೇಳಿದ್ದು? ನಾನು ತುಂಬ ಸಲ ಪ್ರಶ್ನೆ ಮಾಡಿದ್ದೀನಿ. ಮೇ ಬಿ ನಾನು ಮಾತಾಡಿದಂತಹ ಎಷ್ಟೋ ವಿಷಯಗಳು ಟೆಲಿಕಾಸ್ಟ್ ಆಗಿಲ್ಲ. ಆ 24/7 ಲೈವ್ ಇದರಲ್ಲಿತ್ತು. ತುಂಬ ಸಲ ಕೇಳಿದ್ದೀನಿ, ಏನು ಸರ್ ಇದೆಲ್ಲ ಸಿಕ್ಕಾಪಟ್ಟೆ ಡವ್ ಮಾಡ್ತೀರಾ ಅಂತ. ಇನ್ಫ್ಯಾಕ್ಟ್ ನಾನು ಮನೆಯೊಳಗೆ ಒಂದು ರ್ಯಾಪಿಡ್ ಫೈರ್ ಥರ ಅಥವಾ ಒಂದು ರಾಂಗ್ ಆನ್ಸರ್ಸ್ ಓನ್ಲಿ ಥರ ನನ್ನದೇ ಒಂದು ಸೆಗ್ಮೆಂಟು ಇದೆಲ್ಲ ಆಡಿಸ್ತಾ ಇದ್ದೆ. ಅಲ್ಲಿ ಎಲ್ರಿಗೂ ನಾನು ಪ್ರಶ್ನೆ ಕೇಳ್ತಾ ಇದ್ದೆ. ಲಾಸ್ಟಲ್ಲಿ ಮನೆಯವರು ಇರೋರು ಎಲ್ಲರೂ ಹೇಳಿದ್ರು, ನಾವು ನಿಮಗೆ ಪ್ರಶ್ನೆ ಕೇಳ್ತೀವಿ, ನೀನು ಉತ್ತರ ಕೊಡಬೇಕು. ಎಲ್ರಿಗೂ ಕೇಳ್ತಾ ಇರ್ಬೇಕಾದ್ರೆ ಈ ಮನೇಲಿ ಫೇಕ್ ಯಾರು ಅನಿಸ್ತು ನಿಂಗೆ ಅಂತ ಕೇಳಿದ್ರು. ನಾನು ಸತೀಶ್ ಅಂತ ಹೇಳಿದೆ ಇಮಿಡಿಯೇಟಾಗಿ. ಸತೀಶ್ ಅವ್ರು ಬೇಜಾರಾಗ್ಬಿಡ್ತು, ಬಟ್ ಸುಳ್ಳು ಹೇಳೋಕ್ಕಾಗಲ್ವಲ್ಲ ಆ ಮನೇಲಿ. ಸೊ ಇಮಿಡಿಯೇಟಾಗಿ ಹೇಳಿದೆ ಸತೀಶ್ ಅವರೇ ಅಂತ. ನಾವು ತುಂಬ ಸಲ ಹೇಳಿದ್ವಿ ಸಿಕ್ಕಾಪಟ್ಟೆ ಡವ್ರಾಜ ಅವರು ಅಂತ. 125 ದೇಶಗಳಲ್ಲಿ ಇಂಟರ್ವ್ಯೂನ ಕೊಟ್ಟು ಬಂದಿದ್ದೀನಿ, ಟೆಲಿಕಾಸ್ಟ್ ಆಗಿಲ್ಲ ಅಂತ ಹೇಳಿ ಗಿಲ್ಲಿ ನಟ ಅವರು ಹೇಳಿರೋದು ಸತೀಶ್ ಅವರ ಬಗ್ಗೆ. 100% ನಿಜ. ಅದ್ಯಾವುದೋ ವಾಟ್ಸಾಪ್ ಗ್ರೂಪ್ ಇದೆಯಂತೆ, ಆ ವಾಟ್ಸಾಪ್ ಗ್ರೂಪ್ ಕಳಿಸ್ಬಿಟ್ರೆ ಅದು 5000 ನ್ಯೂಸ್ ಚಾನಲ್ಸ್, ಅದು 125 ದೇಶಗಳು ಸೇರಿ 5000 ನ್ಯೂಸ್ ಚಾನಲ್ಸ್. ನಾವು ಬೇಕಂತ ಕೆದಕಿ ಕೇಳೋದು, ಏನು ಕೆಲವೊಂದು ವಿಷಯಗಳು ಮೈಕ್ ಮುಂದೆ ಹೇಳೋಕ್ಕಾಗಲ್ಲ, ಆಚೆ ಬನ್ನಿ ಸಿಗಿ ಹೇಳ್ತೀನಿ ಅಂತ. ಆಚೆ ಬಂದು ಏನು ಡೌನ್ ಮಾಡ್ತಾನೋ ಗೊತ್ತಿಲ್ಲ ಅಯ್ಯಪ್ಪ. ಸೊ 125 ದೇಶಗಳಲ್ಲಿ ಅಂತ ಬಂದಾಗ ಯಾವ ದೇಶ ಅಂದರೆ ಇಲ್ಲ, USA, ರಷ್ಯಾ, ಜಪಾನ್ ಎಲ್ಲ ಕಡೆ ನ್ಯೂಸ್ ಚಾನಲ್ಸ್ ಇದೆಯಂತೆ. ಆ್ಯಂಡ್ ಇವರು ಎಲ್ಲೋ ಬೆಂಗಳೂರಲ್ಲಿ, ಎಲ್ಲೋ JP ನಗರಲ್ಲಿರೋ ಡಾಗ್ ಸತೀಶ್ ಅವ್ರನ್ನ ಅಲ್ಲಿ ರಷ್ಯಾನಲ್ಲಿ ಕೂತ್ಕೊಂಡು ಇವ್ರ ಬಗ್ಗೆ ಅವ್ರು ನ್ಯೂಸ್ ಹಾಕ್ತಾರೆ. ರಷ್ಯನ್ಸ್ಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ. ಇದು ಎಲ್ಲ ಒಂದು ಕಡೆ ಓವರ್ ಡವ್ ಅನಿಸ್ತು ನನಗೆ. ಜೊತೆಗೆ ಏನೋ ವಾಶ್ರೂಮ್ ಏರಿಯಾದಲ್ಲಿ ಏನೋ ಮೆಡಿಕಲ್ ಸ್ಟೋರ್ಸ್ ಇಟ್ಟಿದ್ದಾರಂತೆ, ಅವರ ಒಂದು ಸ್ಕಿನ್ನು ಮತ್ತು ಹೇರ್ ನೋಡ್ಕೊಳ್ಳೋದಕ್ಕೆ ಸಂರಕ್ಷಣೆಗೋಸ್ಕರ. ಮ್ಯಾಮ್, ನಾನು ಹೆಣ್ಮಕ್ಳು ಆ ಲೆವೆಲ್ ಮೇಕಪ್ಪು, ಸ್ಕಿನ್ ಕೇರ್ ಎಲ್ಲ ಮಾಡಿದ್ದು ನೋಡಿಲ್ಲ. ಆಯಪ್ಪ ಅಂತೂ ಕ್ರೇಜಿ. ನಾವು ಆ್ಯಕ್ಚುಲಿ ಅದನ್ನು ಸತೀಶ್ ಸ್ಟೋರ್ಸ್ ಅಂತಲೇ ಹೆಸರಿಟ್ಟಿದ್ವಿ. ಬಿಕಾಸ್ ಅಷ್ಟು ಪ್ರಾಡಕ್ಟ್ಗಳು, ಆ್ಯಂಡ್ ಅವ್ರ ಜೊತೆ ಇದ್ದಂತಹ ಚಂದ್ರಪ್ರಭಾ ಅವ್ರಿಗೆ ಸ್ಕಿನ್ ಕ್ವಾಲಿಟಿನೂ ಇಂಪ್ರೂವ್ ಆಗಿಬಿಡ್ತು. ಬಟ್ ಒಂದು ಮೆಚ್ಚಬೇಕು ಸತೀಶ್ ಅವರಲ್ಲಿ ಏನು ಅಂದರೆ, ಅವ್ರ ಸ್ಕಿನ್ನು, ಬಾಡಿ ಇದೆಲ್ಲ ತುಂಬ ಚೆನ್ನಾಗಿ ನೋಡ್ಕೊತಾರೆ ಅವರು. ಅವ್ರು ನೋಡೋಕ್ಕೂ ಒಂಥರ ಬೆಂಗಳೂರಿನ ಅಂಡರ್ಟೇಕರ್ ಥರ ಇದ್ದಾರೆ ಅವ್ರು ನೋಡೋಕ್ಕೆ. ಸೊ ಅವರು ಅದೆಲ್ಲ ಟೇಕ್ ಕೇರ್ ಮಾಡ್ಕೋಬೇಕಲ್ಲ, ಬಾಡಿ ಇದೆಲ್ಲ ನೋಡ್ಕೋಬೇಕಲ್ಲ. ಚೆನ್ನಾಗಿ ಕ್ರೀಮ್ ಎಲ್ಲ ಹಚ್ಕೊಂಡು, ಏನು 1-2 ಕ್ರೀಮು, ಒಂದು ಕ್ರೀಮು ಅದ್ರ ಮೇಲೆ ಇನ್ನೊಂದು ಕ್ರೀಮು, ಅದ್ರ ಮೇಲೆ ಇನ್ನೊಂದು ಕ್ರೀಮು, ಕರ್ಚೀಫ್ಗೆ ಪೌಡ್ರ್ ಮೆತ್ಕೊಂಡು ಅವಾಗವಾಗ ಪೌಡ್ರ್ ಹಾಕೊಳ್ಳೋದು. ಕ್ರೇಜಿ ಟಚಪ್. ಹೀರೋಯಿನ್ಗಳು ಈ ರೇಂಜಿಗೆ ಮೇಕಪ್ ಮಾಡಲ್ಲ, ಆ ರೇಂಜಿಗೆ ಮೇಕಪ್ಪು. ಫಸ್ಟ್ ಡೇ ಬಂದಿದ್ದೆ, ಅಲ್ಲಿ ಒಂದು ಕೇಸ್ ಇರುತ್ತೆ ಮ್ಯಾಮ್, ಅದೊಂದು ಕ್ಯಾಬಿನ್ ಇರುತ್ತೆ ಎಲ್ರಿಗೂ ಅವ್ರವ್ರ ಪ್ರಾಡಕ್ಟ್ಸ್ ಇಟ್ಕೊಳ್ಳೋಕ್ಕೆ. ನಮ್ಮದೇನು ಸೋಪು, ಶ್ಯಾಂಪು, ಅದು ಫೇಸ್ ವಾಶು ಏನೋ ಒಂದು 4-5 ಇಟ್ಕೊಂಡಿರ್ತೀವಿ.
ಅವ್ರದ್ದು ಎಷ್ಟು ಪ್ರಾಡಕ್ಟ್ಗಳು ನೋಡ್ಬಿಟ್ಟು ಬಟ್ಟೆಗಿಂತ ಜಾಸ್ತಿ ಅದನ್ನ ತಗೊಂಡು ಹೋಗ್ಬಿಟ್ಟಿದ್ದಾರೆ. ಎಷ್ಟು ಸೂಟ್ ಕೇಸ್ ತಗೊಂಡು ಹೋಗಿದ್ರು ಅವರು? ಅವ್ರು ಸೂಟ್ ಕೇಸ್ ತೊಗೊಂಡಿದ್ದು ಒಂದೇ, ಐ ಥಿಂಕ್ 2 ಸೂಟ್ ಕೇಸ್ ತೊಗೊಂಬಂದಿದ್ರು. ಅದರಲ್ಲಿ ಬಟ್ಟೆನೂ ಸಿಕ್ಕಾಬಟ್ಟೆ ತಂದಿದ್ದಾರೆ. ಅವ್ರು ತುಂಬ ಬಟ್ಟೆಗಳು ತಂದಿದ್ದಾರೆ ಫ್ಯಾನ್ಸಿ. ಆ ಬಟ್ಟೆಗಳು ಎಷ್ಟು ವೈರಲ್ ಆಗಿಬಿಡ್ತು ಅಂದರೆ ಮನೇಲಿರೋರೆಲ್ಲ ಕೇಳೋಕ್ಕೆ ಶುರು ಮಾಡಿಬಿಟ್ರು, ಅಣ್ಣ ನಂಗೊಂದು ಕೊಡಿ ಅಂತ. ಈಗ ನಮ್ಮ ಸುದಿಯಣ್ಣ, ಕಾಕ್ರೋಚ್ ಸುದಿಯಣ್ಣ ಅವನು ಕೇಳಿಬಿಟ್ಟು ಒಂದು ದಿನ ಬಟ್ಟೆ ಹಾಕೊಂಡ್ರು. ಚಂದ್ರ ಸಿಕ್ಕಿದೆ ಚಾನ್ಸ್ ಅಂದ್ಬಿಟ್ಟು ಬಾಚ್ಕೊಂಡು ಬಟ್ಟೆ ಎಲ್ಲ ಹಾಕ್ಕೊಂಡು ಹೆವಿ ಜಮಾಯಿಸ್ತಾ ಇದ್ದಾರೆ. ಆ ಸ್ಕಿನ್ ಪ್ರಾಡಕ್ಟ್ಸು ಫ್ರೀಯಾಗಿ ಓಸಿನಲ್ಲಿ ಸಿಗ್ತಾ ಇದೆ. ಅದು ಬಿಟ್ಟರೆ ಆಯಪ್ಪ ಅಂತೂ ಏನು ಹೇಳ್ತೀರಾ, ಸ್ಕಿನ್ನೆಲ್ಲ ಬಂದಾಗ ಸಿಕ್ಕಾಪಟ್ಟೆ ಗ್ಲೋ ಇದೆ, ತುಂಬ ಚೆನ್ನಾಗಿ ನೋಡ್ಕೊತಾರೆ ಸ್ಕಿನ್. ಸೊ ಬೇರೆ ವಿಷಯಗಳೆಲ್ಲ ಡವ್, ಬಟ್ ಸ್ಕಿನ್ ಅಂತ ಬಂದಾಗ ಜೆನ್ಯೂನ್ ಆಯಪ್ಪ. ಬಿಗ್ ಬಾಸ್ನ ನಾನೇ ಗೆಲ್ಲೋದ್ರಿ, ಬಟ್ ಇವಾಗ ಹೇಳ್ಬಿಟ್ರೆ ಚೆನ್ನಾಗಿರಲ್ಲ, ಆಮೇಲೆ ನಾನು ಸೋತು ಹೋಗ್ಬಿಟ್ರೆ ನನಗೆ ಮುಜುಗರ ಆಗ್ಬಿಡುತ್ತೆ, ಹಂಗೆ ನಾನೇನು ಹೇಳ್ತಾ ಇಲ್ಲ, ನಾನು ಸೋಲಕ್ಕೆ ಬಿಗ್ ಬಾಸ್ ಬಂದಿರೋದು ಅಂತ ಅವ್ರು ಹೇಳಿದ್ರು. ಅದೇ ಡವ್ ಬಗ್ಗೆ ಮಾತಾಡ್ತಾ ಇದ್ವಲ್ಲ, ಅದು ಇನ್ನೊಂದು ಡವ್ ಅಷ್ಟೇ. ಡವ್ಗಳಲ್ಲಿ ಬೇರೆ ಬೇರೆ ಚಾಪ್ಟರ್ ಇರುತ್ತೆ. ಬುಕ್ ಆಫ್ ಡವ್ಸ್ ಅಂತ ಒಂದು ಪುಸ್ತಕ ಇರೋದ್ರಲ್ಲಿ, ಅದರಲ್ಲಿ ಪ್ರತಿದಿನ ಒಂದೊಂದು ಚಾಪ್ಟರ್ ಬರ್ತಾ ಇರುತ್ತೆ. ಅದರಲ್ಲಿ ಇನ್ನೊಂದು ಚಾಪ್ಟರ್ ಅದು. ಅದೇ ನಾನು ಸೋಲಕ್ಕೆ ಬಂದಿರೋದು ಬಿಗ್ ಬಾಸಲ್ಲಿ, ನಾನು ಗೆಲ್ಲಕ್ಕೆ ಬಂದಿಲ್ಲ ಅಂತ. ಅದೇ ನಾವೆಲ್ಲ ಜೋಕ್ ಮಾಡ್ತಾ ಇದ್ವಿ. ಅದನ್ನು ಗಿಲ್ಲಿ ಸುದೀಪ್ ಸರ್ ಮುಂದೆ ಹೇಳಿದ್ದು. ಸುದೀಪ್ ಸರ್ ಅವ್ರು ಕೈ ಎತ್ತಬೇಕಂದ್ರೂ ಇವ್ರು ಇಲ್ಲ ಬೇಡ, ನಾನು ಸೋಲಕ್ಕೆ ಬಂದಿರೋದು, ಕೈ ಎತ್ತಬೇಡಿ ನಂದು ಅಂತ. ಆ ಥರದೊಂದು ಪರ್ಸ್ನಾಲಿಟಿ ಇವರು ಅಂತ. ಅದು ಅಗೇನ್ ನಾನು ಈಗ ನಾರ್ಮಲ್ ಆಗಿರುವಂತಹ ವಿಷಯ, ಈಗ ನಾನು ಸದ್ಯಕ್ಕೆ ಬೆಂಗಳೂರಲ್ಲಿದ್ದೀನಿ, ಸದ್ಯಕ್ಕೆ ನಿಮ್ಮ ಜೊತೆ ಇಂಟರ್ವ್ಯೂ ಸಂದರ್ಶನದಲ್ಲಿ ಮಾತಾಡ್ತಾ ಇದ್ದೀನಿ ಅನ್ನುವಂಥದ್ದು ನಾರ್ಮಲ್ಲು. ಸದ್ಯಕ್ಕೆ ನಾವು ಜಪಾನಲ್ಲಿ ಕೂತಿದ್ದೀವಿ, ಆ್ಯಂಡ್ ನನ್ನ ಜೊತೆ ಅಮೇರಿಕನ್ ಟಿ ವಿ ಹೋಸ್ಟ್, ವೆರಿ ಫೇಮಸ್ ಟಿ ವಿ ಹೋಸ್ಟ್ ರೀನಾ ಡಿಸೂಜಾ ಅವರು ನನ್ನ ಜೊತೆ ಮಾತಾಡ್ತಾ ಇದ್ದಾರೆ ಅಂತ ರ್ಯಾಂಡಮಾಗಿ ನಾನು ಹೇಳಿದ್ರೆ ಜನ ಆ್ಯಕ್ಚುಲಿ ಕೇಳಿಸ್ಕೊತಾರೆ. ಸೊ ಅದು ವರ್ಕೌಟ್ ಆಗ್ತಾಯಿದೆ ಅವ್ರಿಗೆ. ದಟ್ ಈಸ್ ವೈ ಐ ಆಮ್ ಟೆಲಿಂಗ್ ಯು, ಕ್ರಿಂಜ್ ವರ್ಕೌಟ್ ಆಗ್ತಾಯಿದೆ ಜನರಿಗೆ ಇತ್ತೀಚೆಗೆ. ಅದೇ ನಾನು ಹೇಳ್ತಾ ಇದ್ದಿದ್ದು. ಶ್ರೇಯಾ ಘೋಷಾಲ್ ಥರ ಬಂದುಬಿಟ್ಟು ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ, ಅರ್ಥ ಆಗಲ್ಲ, ನೋಡಲ್ಲ, 5 ವ್ಯೂ ಬರುತ್ತಾ, ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಅಂತ ಬಂದರೆ ಮಿಲಿಯನ್ ವ್ಯೂಸು ವೈರಲ್ ಮಾಡಿಸ್ತಾರೆ. ಎಲ್ಲೊಂದು ಕಡೆ ನಮ್ಮ ಮೇಲಿರೋದು ಅದು, ನಾವೇ ತೊಗೋಬೇಕು. ಇವತ್ತು ಇಷ್ಟು ಜನ, ಇವತ್ತು ಸತೀಶು ಅಥವಾ ಕರಿಬಸಪ್ಪ ಇಂಥವರೆಲ್ಲ ಇದ್ದಾರೆ ಅಂದರೆ ಬೆಳೆಸಿದ್ದು ಯಾರು, ಯೋಚನೆ ಮಾಡಿ ಅಷ್ಟೇ. ಜೊತೆಗೆ ಕರಿಬಸಪ್ಪ ಅವರು ಕ್ರಿಂಜ್ ಅಂತ ಹೇಳಿದ್ರಿ, ಯಾಕೆ? ನೀವು ಅವ್ರ ಜೊತೆನೇ ಇದ್ರಿ 24/7. ಬೇರೆ ದಾರಿ ಇರಲಿಲ್ಲ, ಅದು ಕಟ್ಬಿಟ್ಟಿದ್ರು. ಬೇರೆ ದಾರಿ ಇರಲಿಲ್ಲ, ಆ ಪ್ರಾಣಿ ಜೊತೆನೇ ಇರಬೇಕಿತ್ತು. ಅದು ಏನು ಮಾಡ್ತೀರಾ ಅಯ್ಯಪ್ಪ, ಆಚೆನೇ ಬನೀನ್ ಹಾಕೊಂಡು ರೋಡಲ್ಲಿ ಡ್ಯಾನ್ಸ್ ಮಾಡೋದು, ಇದೆಲ್ಲ ನೋಡಿದ್ದೆ ವಿಡಿಯೋ. ಅದು ಸ್ಟೇಜ್ ಮೇಲೆ ಕೇಳಿದ್ರು ನನ್ನ ಬಗ್ಗೆ ಯಾರಿಗಾದ್ರೂ ಗೊತ್ತಾ ಅಂತ. ನಾನು ನೋಡಿದ್ದೀನಿ. ಇದು ಏನಂದರೆ ನ್ಯಾಷನಲ್ ಅವಾರ್ಡು, ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ ಅಂತ ಏನೇನೋ ಹೇಳ್ತಾರೆ. ಯಾವುದು ಇವರು ತಿಕ್ಕಲಂಗೆ ಇದು ರೋಡಲ್ಲಿ ಬನೀನ್ ಹಾಕೊಂಡು ಹಿಂಗೆ ಡ್ಯಾನ್ಸ್ ಮಾಡೋದು, ಏನೇನೋ ಡೈಲಾಗ್ ಹೊಡಿಯೋದು, ಹಿಂಗೆಲ್ಲ ಮಾಡೋದು ಯಾಕೆ ಈ ವಯಸ್ಸಲ್ಲಿ ಇವ್ರಿಗೆ ಅಂತ ನಂಗೆ ಜೆನ್ಯೂನಾಗಿ ಬೇಜಾರಾಯಿತು ಎಲ್ಲೋ ಒಂದು ಕಡೆ ನೋಡಿಬಿಟ್ಟು. ಸರಿ ಓಕೆ ಆಯಿತು, ಒಂದು ಕ್ಯಾರೆಕ್ಟ್ರು, ಅದು ಕ್ಯಾರೆಕ್ಟ್ರ್ ಒಳಗೆ ಬಂದಾಗ ಅದೊಂದು ಮಜಾ ಕೊಡುತ್ತೆ ಕ್ಯಾರೆಕ್ಟ್ರು. ಅದ್ರ ಜೊತೆ ನಾನು ಸ್ವಲ್ಪ ಬೆರಿಬೋದು, ಸ್ವಲ್ಪ ಕಾಲೆಳಿಬೋದು ಅಂತ ಆ ಥರದ್ದು ಐಡಿಯಾ ಎಲ್ಲ ಇತ್ತು. ಬಟ್ ಒಳಗೆ ಹೋಗಿದ್ದೆ ಸ್ವಲ್ಪ ಚೇಂಜ್ ಆಗಿಬಿಟ್ರು ಅವರು. ಒಳಗೆ ಹೋಗಿದ್ದೆ ಇಲ್ಲ, ನಾನು ಮೋಟಿವೇಟ್ ಮಾಡ್ತೀನಿ ಜನರ ಮನಸ್ಸಲ್ಲಿ ಸ್ಫೂರ್ತಿ ತುಂಬಿಸ್ಬೇಕು ನಾನು ಅಂತ ಹೇಳಿಬಿಟ್ಟು ನಾನು ಡೈಲಿ ವರ್ಕೌಟ್ ಮಾಡಿದ್ರೆ ಜನ ನೋಡ್ತಾರೆ. ನಾನು ಯಾವ ನೋಡ್ತಾರೆ, ಕ್ಯಾಮ್ರನ್ನೇ ನೋಡಲ್ಲ, ಜನ ಎಲ್ಲಿ ನೋಡ್ತಾರಲ್ಲೇ, ಆಗಲ್ಲ, ಅದೆಲ್ಲ ವರ್ಕೌಟ್ ಇದ್ದಾವೆ. ಇಲ್ಲ ನಾನು ಮೋಟಿವೇಶನ್ ಮಾಡಬೇಕು ಅಂತ ಸ್ವಲ್ಪ ಬೇರೆ ಅವರ ಪಾತ್ರನೇ ಸ್ವಲ್ಪ ಚೇಂಜ್ ಆಗಿಬಿಡುತ್ತೆ ಅಲ್ಲಿ. ಇದು ನೀವಲ್ಲ ಅಣ್ಣ, ನಿಮ್ಮ ಆಚೆ ನೋಡಿದ್ದೀನಿ. ಈಗ ಸಿನಿಮಾಗಳಲ್ಲೂ ಕಾಮಿಡಿ ವಿಲನ್ ಇದೆಲ್ಲ ಮಾಡ್ತೀರಾ, ಆ್ಯಂಡ್ ಸೋಷಿಯಲ್ ಮೀಡಿಯಾನಲ್ಲೂ ಏನೇನೋ ಇದೆಲ್ಲ ಮಾಡ್ತೀರಾ. ಅದು ಮಾಡಿ, ಅದು ಸತೀಶ್ ಅವ್ರಿಗೆ ವರ್ಕ್ ಆಗ್ತದೆ. ಅದು ಮೇ ಬಿ ನೀವು ಅದೇ ಥರ ಅದು ಹಂಗಿರೋದಕ್ಕೆ ನಿಮ್ಮನ್ನು ಕರೆದಿದ್ದಲ್ವಾ. ಇಲ್ಲಿ ಬಂದುಬಿಟ್ಟು ಇಲ್ಲ ನಾನು ಶ್ರದ್ಧೆಯಿಂದ ನಾನು ಕೆಲಸ ಮಾಡಿದ್ರೆ ಜನ ನೋಡಿ ಇನ್ಸ್ಪೈರ್ ಆಗ್ತಾರೆ. ನೀನು ಪಾತ್ರೆ ತೊಳೆಯೋದು ನೋಡ್ಬಿಟ್ಟು ಯಾರು ಇನ್ಸ್ಪೈರ್ ಆಗ್ತಾರೆ ಮನೇಲಿ? ಕರಿಬಸಪ್ಪ ಪಾತ್ರೆ ತೊಳಿತಾ ಇದ್ದಾರೆ, ನಾನು ಮನೇಲಿ ಪಾತ್ರೆ ತೊಳಿತೀನಿ ಅಂತ ಯಾರು ಹೇಳ್ತಾರೆ? ಸೊ ಎಲ್ಲೋ ಒಂದು ಕಡೆ ಅದು ನೋಡಿಬಿಟ್ಟು ತುಂಬ ಸ್ಯಾಡ್ ಅನಿಸ್ತು ಆ ಥರದ ವ್ಯಕ್ತಿತ್ವ ನೋಡಿ. ಬಟ್ ಜೆನ್ಯೂನ್ಲಿ ಆ್ಯಸ್ ಅ ಪರ್ಸನ್ ತುಂಬ ಕುಯ್ತಾರಪ್ಪ. ಅಯ್ಯೋ ಆಗಲ್ಲ, ನೀವು ಕೂತ್ಕೊಂಡು ಒಂದು 5 ನಿಮಿಷ ಇಂಟರ್ವ್ಯೂ ಮಾಡಿ. ನಾನು ಹೇಳ್ತಾ ಇದ್ದೆ, ನಾನು ಜೋಕ್ ಮಾಡ್ತಾ ಇಲ್ಲ, ಸೀರಿಯಸ್ ಆಗಿ ಮ್ಯಾಮ್. 5-10 ನಿಮಿಷ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ. ಹೆದರಿಸಲೇಬೇಕು, ಬೇರೆ ದಾರಿ ಇಲ್ಲ. ಈಗ ನೀವು ಮಾಡೋಂಗಿದ್ರೆ 5-10 ನಿಮಿಷ ನೀವು ಇಂಟರ್ವ್ಯೂ ಮಾಡಿ, ಆಮೇಲೆ ನನ್ನ ಜೊತೆ ಬಂದು ಮಾತಾಡಿ. ಹೆಂಗಿದ್ದೆ ಇವನ ಜೊತೆ, 7 ದಿನ ಹೆಂಗಿದ್ದೆ ಇವನ ಜೊತೆ ಅಂತ ನೀವೇ ಕೇಳ್ತೀರ. ನೀವು ಯಾರು ಅನ್ನೋದಲ್ಲ, ಎಲ್ಲನೂ ಮರ್ತೋಗ್ಬಿಡುತ್ತೆ. ಅಕ್ಕಪಕ್ಕದಲ್ಲಿರೋ ಎಲ್ಲ ವಿಷಯಗಳನ್ನು ಮರ್ತೋಗ್ಬಿಡ್ತೀರಾ. ನಿಮ್ಮ ಕರಿಯರು, ಪ್ರೊಫೆಷನು ಎಲ್ಲ ಮರ್ತೋಗ್ಬಿಡ್ತೀರಾ. ಅದೇ ಥರ ಇತ್ತು ನನಗೆ. ಒಂದು ಪ್ರಶ್ನೆ ಕೇಳಿದ್ರೆ ಆ ಪ್ರಶ್ನೆಗೆ ಉತ್ತರ ಕೊಡೋದು ಬಿಟ್ಟು ಅಲ್ಲಿಂದ ಶುರು ಮಾಡಿಬಿಟ್ಟು, ಇಂಡಿಯಾದಿಂದ ಶುರು ಮಾಡಿ ಪಾಕಿಸ್ತಾನು, ಜಪಾನು, ಅಂಟಾರ್ಟಿಕಾ, ಏಷ್ಯಾ ಎಲ್ಲ ಕಡೆ ರೌಂಡ್ ಹೊಡಿತಾಯಪ್ಪ. ಸೊ ಅದು ನಿಮ್ಮ ಮೇಲೆ ಬಿಟ್ಟಿದ್ದು. ದೇವ್ರು ಒಳ್ಳೇದು ಮಾಡಲಿ ನಿಮಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮೋಟಿವೇಶ್ನಲ್ ಸ್ಪೀಕರ್ ಅಂತ ಹೇಳಿದ್ರಿ ಕರಿಬಸಪ್ಪ ಅವರು. ಹೊರಗಡೆ ನೀವು ಒಂದಷ್ಟು ಜನ ಮೋಟಿವೇಶ್ನಲ್ ಸ್ಪೀಕರ್ ಅವ್ರನ್ನ ನೋಡಿರ್ತೀರ, ಯಾವ ರೀತಿ ಮೋಟಿವೇಟ್ ಮಾಡ್ತಾರೆ ಅಂತ. ಸೊ ಕರಿಬಸಪ್ಪ ಅವ್ರನ್ನ ಯಾರಿಗೆ ಹೋಲ್ಸೋಕೆ ಇಷ್ಟಪಡ್ತೀರಾ? ಹೊರಗಿರೋ ಮೋಟಿವೇಶ್ನಲ್ ಸ್ಪೀಕರ್ಸಾ? ಇಲ್ಲ ಮ್ಯಾಮ್, ಐ ಥಿಂಕ್ ಇದು ಒಂದು ಸಿಂಗಲ್ ಪೀಸ್, ಇದು ಯೂನಿಕ್ ಪೀಸು, ಹೋಲ್ಸೋಕ್ಕೆಲ್ಲ ಆಗಲ್ಲ. ಹೊರಗಿದ್ದಾರೆ, ನಂಗೆ ಗೊತ್ತು ನೀವು ಯಾರ ಬಗ್ಗೆ ಮಾತಾಡ್ತೀವಿ, ತುಂಬ ಜನ ಇದ್ದಾರೆ ಆ್ಯಕ್ಚುಲಿ. ಬಟ್ ಅವ್ರಿಗೂ ಇವ್ರನ್ನೂ ಹೋಲ್ಸೋಕ್ಕಾಗಲ್ಲ. ಇದು ಸಪ್ರೇಟ್ ಪೀಸ್. ಇದು ಹಂಗಿದ್ದಕ್ಕೆ ಈ ಪೀಸ್ ವರ್ಕೌಟ್ ಆಗಿದ್ದಲ್ಲೇ. ಸೊ ಇದು ಬೇರೆ ಥರದ ಮೋಟಿವೇಶನ್. ಅಂದರೆ ಈ ಮೋಟಿವೇಶನ್ ಯಾವ ಥರ ಅಂದರೆ, ಇದು ಕೇಳಿಸ್ಕೊಂಡ್ರೆ ಲೂಸ್ ಮೋಷನ್ ಬರಬೇಕು, ಆ ಥರದ ಮೋಟಿವೇಶನ್ ಇದು. ಸೊ ಆ ಥರದ್ದೊಂದು ವಿಚಿತ್ರ ಪ್ರಾಣಿ ಇದು. ಹಿಂಗೆಲ್ಲ ಅವರು ಸ್ಪೆಷಲ್, ಅದರಲ್ಲಿ ಸ್ಪೆಷಲ್ ವ್ಯಕ್ತಿ, ನನಗೆಲ್ಲ ಚೇಂಜ್ ಮಾಡೋಕ್ಕಾಗಲ್ಲ, ಹೋಲ್ಸೋಕ್ಕಾಗಲ್ಲ. ಯಾವ ಡೈಲಾಗ್ ನಿಮ್ಗೆ ತುಂಬ
ಏನೋ ತಲೆಗೆ ಒಂದು ಸ್ಟ್ರೇಟ್ ಹಿಟ್ ಮಾಡ್ತು? ಅವ್ರ ಡೈಲಾಗ ಅಯ್ಯೋ ತುಂಬ ಇದೆಯಲ್ಲ ಮೇಡಮ್. ಯಾವ ಡೈಲಾಗು ಸ್ಟ್ರೈಟ್ ಹಿಟ್ ಮಾಡ್ತು? ಸೊ ಲೈಫಲ್ಲಿ ತುಂಬ ಕಷ್ಟಪಟ್ಟಿದ್ದೀನಿ, ಲೈಫಲ್ಲಿ ತುಂಬ ಕಷ್ಟಪಟ್ಟು ಮುಂದೆ ಬಂದಿದ್ದೀನಿ. ಆಮೇಲೆ ಪಾಕಿಸ್ತಾನ್ಗೆ ಹೋಗ್ಬಿಟ್ಟು ಬಾಡಿ ಬಿಲ್ಡಿಂಗ್ ಮಾಡಿದ್ದೀನಿ ಅಂತ. ಪಾಕಿಸ್ತಾನ್ಗೆ ಹೋಗ್ಬಿಟ್ಟು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಇತ್ತು ಅಲ್ಲಿ ಕಾಂಪಿಟೇಷನ್ ಗೆದ್ದು ಬಂದಿದ್ದಾರೆ ಆಯಿತಾ. ಸೊ ಈಗ ಫಸ್ಟ್ ಡೇ ಸುದೀಪ್ ಸರ್ ಮುಂದೆ ಹೇಳಿದ್ರು ಓಕೆ, ಸೆಕೆಂಡ್ ಡೇ ಒಳಗೆ ಬಂದರು ನಂಗೆ ಹೇಳಿದ್ರು ಓಕೆ, ಅದಾದಮೇಲೆ ಅಲ್ಲಿ ಬಂದು 4-5 ಜನರ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಹೇಳಿದ್ರು ಫಸ್ಟ್ ಡೇನೇ ಓಕೆ. ಸೆಕೆಂಡ್ ಡೇ ಎದ್ದಿದ್ದೆ ಅಲ್ಲಿ ಉಚ್ತಾ ಇರ್ಬೇಕಾದ್ರೆ ನಾನು ಪಾಕಿಸ್ತಾನಲ್ಲಿ ಬಾಡಿ ಬಿಲ್ಡಿಂಗ್ ಅಂತ ನಂಗೆ ತಿರ್ಗಾ ಹೇಳಿದ್ರು. ನಾನು ಅಣ್ಣ ನೀವು ನೆನ್ನೆನೇ ಹೇಳಿದ್ರಿ, ನೀವು ತಿರ್ಗಾ ಅದೇ ಹೇಳ್ತೀರಾ ಗೊತ್ತು ನಂಗಿದು ಅಂತ ಕೇಳಿದ್ರು. ಓಕೆ. ಥರ್ಡ್ ಡೇ ಅವನು ಅಭಿ ಬಂದು ಏನೋ ರ್ಯಾಂಡಮಾಗಿ ಏನೋ ಪ್ರಶ್ನೆ ಕೇಳ್ತಿದ್ದ, ಸಿಕ್ಕಾಕೊಂಡ್ಬಿಟ್ಟ, ಜಾಕ್ ಹಾಕ್ಬಿಟ್ರು. ಅವ್ರಿಗೆ ಗೊತ್ತು ಎಲ್ರಿಗೂ, ಬಂದು ಮಾತಾಡಿಸ್ತಾರೆ ಫಸ್ಟು ಏನೋ ಪ್ರೀತಿಯಿಂದ ಮಾತಾಡಿಸ್ಬೇಕು ಅಂತ. ಆಮೇಲೆ ಯಪ್ಪ ಜಾಕ್ ಹಾಕಿದ್ದೆ, ಅಣ್ಣ ಬಂದೆ ಒಂದು ನಿಮಿಷ ಅದು ನೀರು ತೊಗೊಂಬಂದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಎಸ್ಕೇಪ್ ಆಗ್ಬಿಡೋದು. ಆಮೇಲೆ ಎಲ್ಲರೂ ನನ್ನ ಮುಖ ನೋಡಿಬಿಟ್ಟು ಹೆಂಗೋ ಇದು ಅಂತ. ಸೊ ಪ್ರತಿದಿನ ಕಷ್ಟಪಟ್ಟಿದ್ದೀನಿ, ಕಷ್ಟಪಡ್ದೆ ಏನಿಗೆ ಹೆಂಗೆ ಬರ್ತೀಯ ನೀನೇನೋ ಉದ್ಧಾರ ಮಾಡಿದ್ದಕ್ಕೆ ತಾನೇ ಇಲ್ಲಿ ಕರೆಸಿರೋದು, ಈಗ ಇಲ್ಲಿ ಬಂದು ಆಟ ಆಡು ಅಂತ ಹೇಳಿದ್ರೆ ಕಷ್ಟಪಟ್ಟಿದ್ದೀನಿ ಹೋಗಿ ಆಚೆ ಅಂತ ಕಳಿಸ್ಬಿಟ್ರು. ಅದ್ರ ಜೊತೆ ನಾನು ಸಿಕ್ಕಾಕೊಂಡ್ಬಿಟ್ಟೆ ಎಲ್ಲೋ ಒಂದು ಕಡೆ. ಅದೊಂದು ಬೇಜಾರು ನನಗೆ. ಮೇ ಬಿ ಅವ್ರ ಜೊತೆ ಕಾಣಿಸ್ಕೊಂಡಿರಲಿಲ್ಲ ಅಂದರೆ ಮೇ ಬಿ ನನ್ನ ಒಂದು ಆಟ ಡಿಫ್ರೆಂಟ್ ಆಗಿರ್ತಾ ಇತ್ತು. ಬಿಕಾಸ್ ನನ್ನಲ್ಲಿ ಕೊಡುವಂಥದ್ದು ತುಂಬ ಇತ್ತು ಮ್ಯಾಮ್, ಜೆನ್ಯೂನಾಗಿ ಪೊಟೆನ್ಷಿಯಲ್ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು, ತಲೆಹರಟೆ ಮಾಡೋದು ತುಂಬ ಜಾಸ್ತಿ ಇತ್ತು. ಅದು ಕಾಣಿಸ್ಕೊಂಡಿಲ್ಲ ಅನ್ನೋ ಬೇಜಾರು ಮ್ಯಾಮ್. ಕೆಲಸ ಎಲ್ಲ ಬಿಟ್ಟು ಬಂದೆ, ತುಂಬ ವಿಷಯಗಳನ್ನ ಸ್ಯಾಕ್ರಿಫೈಸ್ ಮಾಡಿ ಬಂದೆ, ತುಂಬ ಕನಸುಗಳನ್ನ ಇಟ್ಕೊಂಡು ಬಂದೆ. ಹೌದು ಮ್ಯಾಮ್, ಕೆಲಸ ರಿಸೈನ್ ವರ್ಕೌಟ್ ಆಗಿಲ್ಲ ಅವ್ರಿಗೆ ಕಾಂಟ್ರಾಕ್ಟು. ಸೊ ಕೆಲಸ ರಿಸೈನ್ ಮಾಡಿಬಿಟ್ಟು ಹೋಗಿದ್ದೆ. ಸೊ ಎಲ್ಲದನ್ನ ಪ್ಯಾಷನು ಪ್ರೊಫೆಷನ್ ಎಲ್ಲ ಬಿಟ್ಟು ಓಕೆ ಇಂಥ ಒಂದು ಪ್ಲ್ಯಾಟ್ಫಾರ್ಮ್ಗೆ ಹೋಗೋಣ ಅಂದಾಗ ತುಂಬ ಬೇಜಾರಾಗ್ಬಿಡ್ತು ಮ್ಯಾಮ್. ನನ್ನ ಜೊತೆ ಪ್ರಾಬಬ್ಲಿ ಸ್ವಲ್ಪ ಒಂದು 50% ಅವ್ರು ಸಪೋರ್ಟ್ ಮಾಡಿದ್ರು, ಏನೋ ಒಂದು ಮಾಡ್ಕೊಂಡ್ಬಿಡ್ತಿದ್ದೆ ನಾನು. ಬಟ್ ಸ್ವಲ್ಪನೂ ಕಾಂಟೆಂಟು ಇದೆಲ್ಲ ಮಾಡೋಕ್ಕೆ ಬಿಟ್ಟಿಲ್ಲ. ತುಂಬ ಜನ ನಂಬೋಕ್ಕಾಗಲ್ಲ, ಅಮಿತ್ ನೀನು ಹೆಂಗೆ ಆಚೆ ಬಂದೆ. ಇನ್ಫ್ಯಾಕ್ಟ್ ಎಷ್ಟೋ ಜನ ನನ್ನನ್ನು ಕಳಿಸ್ದವ್ರೆ, ನೀನು ವಿನ್ ಆಗ್ತೀವೋ ಗೊತ್ತಿಲ್ಲ ಬಟ್ ಫೈನಲ್ಸ್ ತನಕ ಇರ್ತೀಯ ಅಂಥ ಒಬ್ಬ ವ್ಯಕ್ತಿ ನೀನು ಅಂತ. ಒಂದು 5-10 ನಿಮಿಷ ನನ್ನ ಜೊತೆ ಮಾತಾಡಿದಾಗ ಎಲ್ಲಾದರೂ ಸಿಕ್ಕಿದಾಗ ಹೇಳಿರುವಂಥದ್ದು ವಿಷಯ. ಅಪ್ಪ ಅಮ್ಮ ಎಲ್ಲ ಮನೆಯಲ್ಲಿ ಒಂದು ವಾರದಲ್ಲಿ ಬರ್ತೀಯ ಅಂತೆಲ್ಲ ಯಾವತ್ತೂ ಮಾತೇ ಇಲ್ಲ. ಇವ್ನು 3 ತಿಂಗಳಾದ್ಮೇಲೆ ಆಚೆ ಬರ್ತಾನೆ, 3 ತಿಂಗಳು ಮಿನಿಮಮ್ 3 ತಿಂಗಳು ಅಂತಲೇ ಇರ್ತಾ ಇದ್ದಿದ್ದು. ಅಂಥ ಒಂದು ಬ್ಯಾಕ್ಗ್ರೌಂಡಿಂದ ಬಂದು ತುಂಬ ಜೋಶ್ ಹಿಡ್ಕೊಂಡು ಹೋಗಿದ್ದು. ಎಲ್ಲೋ ಒಂದು ಕಡೆ ಕುಗ್ಬಿಟ್ರು ಅಂತ. ಆ್ಯಂಡ್ ಜೋರಾಗಿ ಕೂಗೋದು ಒಂದು ಅಭ್ಯಾಸ. ಈಗ ನಾನು ನಾರ್ಮಲಾಗೆ ಈ ಧ್ವನಿಯಲ್ಲಿ ನಿಮ್ಮ ಜೊತೆ ಮಾತಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲ ನಾನು ಹಿಂಗೆ ಮಾತಾಡ್ತೀನಿ, ನನ್ನ ಮಾತು ನೀವು ಕೇಳಿಸ್ಕೊಳ್ಳೇಬೇಕು ಅಂತ ಹೇಳಿದಾಗ ಎಲ್ಲೋ ಒಂದು ಕಡೆ ಸಡನ್ನಾಗಿ ಅಕ್ಕಪಕ್ಕದಲ್ಲಿರೋರು ಶಾಕ್ ಆಗುತ್ತೆ. ಸೊ ಆ ಥರ ಎಲ್ಲರೂ ಜೋರಾಗಿ ಮಾತಾಡೋರು ಮ್ಯಾಮಲ್ಲಿ. ಆ್ಯಂಡ್ ನಾನು RJ ಆಗಿರೋದು ನನ್ನ ಮಾತು ಅಷ್ಟೇ, ಬಟ್ ಜೋರಾಗಿ ಮಾತಾಡಬೇಕಂತ ಏನೂ ಇಲ್ವಲ್ಲ ಅಲ್ಲಿ. ಸೊ ಅದು ಒಂದು ಎಲ್ಲೋ ಒಂದು ಕಡೆ ಜಾತ್ರೆ ಮಾಡಿಬಿಟ್ರು ಅಂತ. ಆ ಜಾತ್ರೆಯಲ್ಲಿ ಕಿಂಗು ಕರಿಬಸಪ್ಪ ಅವರು. ವೈಯಕ್ತಿಕವಾಗಿ ನಾನು ನೀವು ಹಿಂದೆ ಮಾಡಿದಂಥ ಸಂದರ್ಶನಗಳನ್ನು ನೋಡಿದ್ದೀನಿ, ಒಂದಷ್ಟು ವಿಡಿಯೋ ಕಂಟೆಂಟ್ನ ನೋಡಿದ್ದೀನಿ. ನನಗೆ ಕೂಡ ನೀವು ಬಿಗ್ ಬಾಸ್ ಮನೆಗೆ ಹೋಗ್ತೀನಿ ಅಂತ ಅಂದಾಗ ಪಕ್ಕ ಇವರು ಏನಿಲ್ಲ ಅಂದರೂ 1.5 ತಿಂಗಳಂತೂ ಇದ್ದೇ ಇರ್ತಾರೆ. ಹೆವಿ ಎಂಟರ್ಟೈನ್ಮೆಂಟ್ ಇರುತ್ತೆ. ಈ ರೀತಿ ಈ ಒಂದು ಬಿಗ್ ಬಾಸ್ ಈ ಸೀಸನ್ ಏನಿದೆ ಸಖತ್ ಡಿಫ್ರೆಂಟ್ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ನನಗೆ ಆಶ್ಚರ್ಯ ಆಗೋಯ್ತು, ನನಗೆಲ್ಲಿ ಅಮಿತ್ ಕಾಣಿಸ್ತಾನೆ ಇಲ್ವಲ್ಲ ಅಂತ. 1.5 ಗಂಟೆಗಳ ಕಾಲ ನಾವೇನು ಎಪಿಸೋಡ್ ನೋಡಿದ್ವಿ, ನೀವು ಕಂಡಿದ್ದು ತುಂಬ 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 ರೇರು ಮ್ಯಾಮ್. ಆ್ಯಕ್ಚುಲಿ 24/7 ಆ ಒಂದು OTT ಪ್ಲ್ಯಾಟ್ಫಾರ್ಮಿನ ಏನು ಕವರೇಜ್ ಇದೆ ಅದರಲ್ಲಿ ತುಂಬ ಕಾಣಿಸ್ಕೊತಾ ಇದ್ದೀನಿ. ಮೇ ಬಿ ಅವರು ಫಸ್ಟ್ ವೀಕು ಇಷ್ಟು ಜನನೇ ಕಾಣಿಸ್ಕೋಬೇಕು ಅಥವಾ ಹೀಗೆ ಕಾಣಿಸ್ಕೋಬೇಕು ಅಂತ ಏನು ಮಾಡಿದ್ರೋ ಗೊತ್ತಿಲ್ಲ. ಬಟ್ ಆ್ಯಕ್ಚುಲಿ ಸಿಕ್ಕಾಪಡೆ ತಲೆಹರಟೆ ಮಾಡಿದೆ ಹೀಗೆ ಎಲ್ಲರ ಜೊತೆ. ಈಗ ನಿಮ್ಮ ಜೊತೆ ಹೇಗೆ ತಲೆಹರಟೆ ಮಾಡ್ತಾ ಇದ್ದೀನಿ, ಕಾಕ್ರೋಚ್ ಸುದ್ದಿ ಅಣ್ಣನ ಜೊತೆ ಕೂತ್ಕೊಂಡು ಹಿಂಗೆ ಹೌದು. ಇಂಟರ್ವ್ಯೂನಾ? ಓಕೆ ಸಾರಿ. ಹಿಂಗೆ ಸುದಿ ಅಣ್ಣನ ಜೊತೆ ಕೂತ್ಕೊಂಡು ತಲೆಹರಟೆ ಮಾಡೋದು, ಏನೋ ಒಂದು ಸೀನ್ ಮಾಡೋದು, ಎಲ್ಲರ ಜೊತೆ ಮಾತಾಡೋದು. ಸತೀಶ್ ಅಣ್ಣ ಏನೋ ಒಂದು ಡೈಲಾಗ್ ಹೊಡಿಯೋದು, ಅದಕ್ಕೊಂದು ಇದು ಹೊಡಿಯೋದು. ಈ ಬಸಪ್ಪ ಆ್ಯಸ್ ಯೂಶುವಲ್ ಏನೋ ಇದ್ದಿದ್ದೆ, ಅದಕ್ಕೇನೋ ಕಾಮಿಡಿ ಮಾಡೋದು. ಇದೆಲ್ಲ ತುಂಬ ಮಾಡ್ತಾಯಿದ್ದೆ ನಾನು ಬ್ಯಾಕ್ಗ್ರೌಂಡಲ್ಲಿ. ಬಟ್ ಮೇ ಬಿ ಏನು ಗೊತ್ತಾ, ಯಾರು ಕಾಣಿಸ್ಕೋಬೇಕು ಅಂತ ಡಿಸೈಡ್ ಮಾಡೋದು ಅವರು. ಸೊ ಅವರ ಆಯ್ಕೆ. ಅದೆಲ್ಲ ಒಂದು ಕಡೆ ಬೇಜಾರಾಯಿತು. ಎಷ್ಟೋ ವಿಷಯಗಳನ್ನ ನಾನು ಮಾತಾಡಿದೆ, ಅದನ್ನು ತೋರಿಸಿಲ್ಲ ಅಂತ ಕೇಳಿದಾಗ ಬೇಜಾರಾಯಿತು. ಎಷ್ಟೋ ಜನ ಸುಮ್ಮನೆ ಡ್ರೆಸ್ ಎಲ್ಲ ಮಾಡ್ಕೊಂಡು ಸುಮ್ಮನೆ ಕ್ಯಾಶುವಲಾಗಿ ವಾಕ್ ಮಾಡ್ತಾಯಿದ್ದಾರೆ, ಸೌಂಡೇ ಇಲ್ಲ, ಬರೀ ವಾಕಿಂಗ್ ಶಾಟ್ ಮಾತ್ರ ತುಂಬ ನೋಡಿದೆ. ಬಟ್ ಏನು ಹೊಸ ಹುಡುಗ ಬಂದಿಯಾನು, ಹೊಸ ಟ್ಯಾಲೆಂಟ್ ಬಂದಿಯಾನು, ಚಾನ್ಸ್ ಕೊಡ್ರೋ, ಇವನು ತೋರಿಸ್ರೋ ಅಂತ ಬಂದಾಗ ಏನು ತೋರಿಸಿಲ್ಲ ಮ್ಯಾಮ್. ಅದನ್ನು ಬೇಜಾರಾಯಿತು. ಮೇ ಬಿ ನಾನು ಉಳ್ಕೊತಾ ಇದ್ನು ಏನೋ ಗೊತ್ತಿಲ್ಲ. ಬಟ್ ಫಸ್ಟ್ ವೀಕ್ ಆ ನಾಮಿನೇಷನು ಡಿಫ್ರೆಂಟ್ ಇತ್ತಲ್ಲ ಮ್ಯಾಮ್. ಫಸ್ಟ್ ವೀಕ್ ಜನ ಅಲ್ಲ ನಮ್ಮನ್ನು ನಾಮಿನೇಟ್ ಮಾಡೋದು, ಅಲ್ಲಿರೋ ಮನೇಲಿರೋರನ್ನ ನಮ್ಮನ್ನು ನಾಮಿನೇಟ್ ಮಾಡೋದು. ಸೊ ಅದೊಂದು ಫ್ರೆಂಡ್ ಸರ್ಕಲ್ ಅದು. ಸೊ ಅವ್ರುಗಳು ಬಂದಿದ್ದೇ ಆ ಒಂದು ಟೈಟ್ ಸರ್ಕಲ್ ಮಾಡಿದಾಗ ಒಳಗೆ ನುಗ್ಗಕ್ಕೆ ಬಿಡಲಿಲ್ಲ ಮ್ಯಾಮ್. ಆಚೆಯಿಂದ ನೋಡೋಕೆ ಚೆನ್ನಾಗಿ ಅನಿಸುತ್ತೆ, ಎಲ್ಲ ಬ್ಯೂಟಿಫುಲ್ಲು ಇದೆಲ್ಲ ಅನಿಸುತ್ತೆ. ಒಳಗೆ ತುಂಬ ಡಿಫ್ರೆಂಟ್ ಮ್ಯಾಮ್. ತುಂಬ ಮೈಂಡ್ ಗೇಮ್ಸು, ತುಂಬ ಟಾಕ್ಸಿಕ್ ಆಟ ಇದ್ದಿದ್ದೆ. ಸೊ ಚಾನ್ಸ್ ಅನ್ನೋದು ಕೆಲವು ಜನ ಕೊಟ್ಟಿಲ್ಲ ಮ್ಯಾಮ್. ತುಂಬ ಟ್ರೈ ಮಾಡಿದೆ ಮಾತಾಡ್ಸೋಕ್ಕೂ, ಇಗ್ನೋರ್ ಮಾಡೋದು ಇದೆಲ್ಲ ಮಾಡ್ತಾಯಿದ್ರು.
ಯಾರು ಇಗ್ನೋರ್ ಮಾಡ್ತಾ ಇದ್ರು? ತುಂಬ ಜನ ಇಗ್ನೋರ್ ಮಾಡ್ತಾಯಿದ್ರು. ಅಂದರೆ ತುಂಬ ಹೆಸರುಗಳು, ತುಂಬ ಚೆನ್ನಾಗಿ ಆಡ್ತಾ ಇರುವಂಥ ಹೆಸರುಗಳು ಇಗ್ನೋರ್ ಮಾಡ್ತಾಯಿದ್ರು. ಏನೋ ಒಂದು ಡೈಲಾಗ್ ಹೊಡೆದ್ರೆ, ಈಗ ನಾನೊಂದು ಜೋಕ್ ಹೇಳಿದ್ರೆ ನಿಮಗೆ ನಗಲ್ಲ ನೀವು, ಬಟ್ ನೀವು ಅದೇ ಜೋಕನ್ನು ತೊಗೊಂಡು ಇನ್ನೊಬ್ರಿಗೆ ಹೇಳಿದ್ರೆ ಜನ ಎಲ್ಲ ನಕ್ಬಿಡ್ತಾರೆ. ಸೊ ಆ ರೀತಿ ಭೇದ ಭಾವ ಸಿಕ್ಕಾಪಟ್ಟೆ ಜಾಸ್ತಿ. ಯಾರು ಹೇಳ್ತಿದ್ದಾರೆ ಆ ಡೈಲಾಗು ಅದ್ರ ಬೇಸಿಸ್ ಮೇಲೆ ಅದಕ್ಕೆ ರೆಸ್ಪಾನ್ಸ್ ಸಿಗುತ್ತೆ. ನಾನೇನು ತಪ್ಪು ಮಾಡಿಲ್ಲ ಮ್ಯಾಮ್, ನಾನೇನು ಲಾಜಿಕ್ಲೆಸ್ ಆಗೆಲ್ಲ ಮಾತಾಡಲ್ಲ, ನಾರ್ಮಲಾಗೆ ಮಾತಾಡ್ಸೋದು, ಏನು ರೆಸ್ಪಾಂಡ್ ಮಾಡೋಕ್ಕೇನಿದೆ ಅಂತ. ಬಟ್ ಎಂಥ ಕಳ್ಳರು ಅಂದರೆ ನಾಮಿನೇಟ್ ಮಾಡಾದ್ಮೇಲೆ ಮಾತಾಡ್ಸೋಕ್ಕೆ ಶುರು ಮಾಡಿದ್ರು. ಟೆಲ್ ಮಿ ಅಮಿತ್, ನಿಂಗೆ ಏನು ಅನ್ಸುತ್ತೆ ಇದ್ರ ಬಗ್ಗೆ, ಇದೇನು ಅನ್ಸುತ್ತೆ ಇದ್ರ ಬಗ್ಗೆ, ಇಟ್ಸ್ ಓಕೆ, ಇದೊಂದು ಶೋ, ಡೋಂಟ್ ವರಿ ಅಂತ ಆ ರೀತಿ ಮಾತಾಡ್ಸೋಕ್ಕೆ ಶುರು ಮಾಡಿದ್ರು. ಬೇಜಾರಾಯಿತು ಮ್ಯಾಮ್ ಜೆನ್ಯೂನಾಗೆ. ಈ ಆ್ಯಕ್ಟರ್ಸ್ಗಳೆಲ್ಲ ಸರಿ ಒಳಗೆ ಬಂದು ಆ್ಯಕ್ಟಿಂಗು ಇದೆಲ್ಲ ಮಾಡ್ತಾರೆ, ಅವ್ರಿಗೆಲ್ಲ ಈಸಿ. ನಮ್ಮಂಥವ್ರಿಗೆ ಒಂದು ಚಾನ್ಸ್ ಸಿಗೋದು ಕಷ್ಟ ಅಲ್ವಾ ಮ್ಯಾಮ್, ನಾವು ಕಷ್ಟಪಟ್ಟು ಬಂದಿರ್ತೀವಿ. ಅದೊಂದು ಫಸ್ಟ್ ಆಫ್ ಆಲ್ ಈ ಕಡೆ ಜಂಟಿಯಾಗಿದ್ದು ಸಿಕ್ಕಾಕೊಂಡ್ಬಿಡಿದೆ ಕರಿಬಸಪ್ಪ, ಆ್ಯಂಡ್ ಇನ್ನೊಂದು ಕಡೆ ಈ ರೀತಿ ಹಿಂಗೆ ಮಾತಾಡಿಸ್ತಾ ಇದ್ದಾರೆ. ಅದು ಎಲ್ಲಾದ್ರ ನಡುವೆ ಸ್ವಲ್ಪ ಕಷ್ಟ ಆಯಿತು ಮ್ಯಾಮ್ ನನಗೆ ಕೇಳಿಸ್ಕೊಳಕ್ಕೆ. 2-3 ಕಡೆ ನಾನು ಕೂಗ್ಬಿಟ್ಟು ಮಾತಾಡಿದೆ. ನನಗೆ ಫೇಕ್ ಅನಿಸ್ಬಿಡ್ತು, ಯಾಕೋ ಹಿಂಗೆ ಕೂಗ್ತಿದ್ಯಾ, ಕಾಣಿಸ್ಕೊಳ್ಳೋಕೆ ಇಷ್ಟೆಲ್ಲ ಒದ್ದಾಡಬೇಕೇನೋ ಅಂತ. ಸೊ ಕಾಣಿಸ್ಕೊಳ್ಳುವಂತಹ ಒಂದು ಆಟ ಫಸ್ಟ್ ವೀಕು, ಸೊ ಅದರಲ್ಲಿ ಕಷ್ಟ ಆಗಿಬಿಡ್ತು ಮ್ಯಾಮ್ ನನಗೆ. ಬಿಗ್ ಬಾಸ್ ಮನೆ ಒಳಗಡೆ ಹೋಗಬೇಕಾದ್ರೆ ಒಂದು ಮಾತು ಹೇಳ್ತೀರಾ, ನಾನು ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ಡ್ರಾಮಾ ಮಾಡಲ್ಲ, ಡ್ರಾಮಾ ಮಾಡೋದಕ್ಕೆ ಸೀರಿಯಲ್ ಆರ್ಟಿಸ್ಟ್ ಇದ್ದಾರೆ ಅಂತ. ಅಂದರೆ ಈ ರೀತಿ ಒಂದು ವಿವಾದ ಏನು ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ನ ತುಂಬ ಕೊಡ್ತೀರಾ ಮ್ಯಾಮ್. ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಅಲ್ಲ, ಎಲ್ಲೊಂದು ಕಡೆ ಐ ಫೀಲ್ ನಿಜ ಹೇಳಿದ್ರೆ ಅದು ಕಾಂಟ್ರವರ್ಸಿ ಆಗಿಬಿಡುತ್ತೆ. ಹಾಗಿದ್ರೆ ನಾವು ಸುಳ್ಳು ಹೇಳ್ತಾನೆ ಇರಬೇಕು ಅಷ್ಟೇ. ದಟ್ ಇಸ್ ದ ಓನ್ಲಿ ವೇ. ನಾನು ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯ ಇದು. ನಾನು ಹಳೆ ಸೀಸನ್ನಿನ ಕೆಲವೊಂದು ಎಪಿಸೋಡ್ ನೋಡಿದಾಗ, ಎಷ್ಟೋ ಜನ ಸೀರಿಯಲ್ ಆರ್ಟಿಸ್ಟ್ನ ನೋಡಿದಾಗ ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಮಾಡಿದ್ದಾರೆ ಅನಿಸುತ್ತೆ. ಈಗ ನಾಳೆ ನಾನು ಹೋಗ್ಬಿಟ್ಟು ಒಂದು ಸೀರಿಯಲಲ್ಲಿ ಕೆಲಸ ಮಾಡಬಹುದು, ಯು ನೆವರ್ ನೋ, ನಾನು ಓವರ್ ಆ್ಯಕ್ಟಿಂಗ್ ಮಾಡ್ಬೋದು. ಈಗಿರುವಂಥ ಎಕ್ಸ್ಪೀರಿಯನ್ಸಲ್ಲಿ, ಈಗಿರುವಂತಹ ಅನುಭವದಲ್ಲಿ ನಾನು ಮಾತಾಡ್ತಾ ಇರೋದು. ನಂಗೆ ನೋಡಿದಾಗ ಸಿಕ್ಕಾಪಟ್ಟೆ ಓವರ್ ಆ್ಯಕ್ಟಿಂಗ್ ಅನಿಸ್ತು. ಅವರು ಅಂದರೆ ಎಮೋಷನ್ಸ್ ಅನ್ನೋದು ಬೇರೆ ಬೇರೆ ಎಮೋಷನ್ಸ್ ಇರುತ್ತೆ. ನಿಮಗೆ ಕೋಪ ಬರಿಸ್ಬೇಕು ಅಂದರೆ ಸ್ವಲ್ಪ ಟೈಮ್ ತೊಗೋಬೇಕು, ನಾನು ನಿಮ್ಮನ್ನು ತುಂಬ ಟ್ರಿಗರ್ ಮಾಡಬೇಕು, ಆವಾಗ ನಿಮಗೆ ಜೆನ್ಯೂನಾಗಿ ಕೋಪ ಬರುತ್ತೆ. ಸುಮ್ಮನೆ ನೀವೇನು ಕೋಪ ಮಾಡ್ಕೊಳ್ಳೋಲ್ವಲ್ಲ. ಈಗ ನಾನು ಮೈಕ್ ಹಿಂಗೆ ಇಟ್ಕೊಂಡಿದ್ದಕ್ಕೆ ನೀವು ಸಡನ್ನಾಗಿ ಕೋಪ ಮಾಡ್ಕೊಂಬಿಟ್ರೆ ನಾನು ಯಾಕೆ ಕೋಪ ಮಾಡ್ಕೊತೀವಿ, ಮೈಕ್ ಹಿಂಗೆ ಇಟ್ಕೊಂಡೆ ಅಷ್ಟೇ ಅಂತ ಅಲ್ಲ. ಆ ಥರ ಚಿಕ್ಕ ವಿಷಯಕ್ಕೆ ಕೋಪ ಬರುತ್ತೆ. ಫಸ್ಟ್ ಡೇ ನಕ್ಬಿಟ್ಟೆ, ಫಸ್ಟ್ ಡೇ ಏನೋ ದೊಡ್ಡ ಜಗಳ ನಡೀತಾ ಇತ್ತು, ನಕ್ಬಿಟ್ಟೆ. ಇದೆಲ್ಲ ಒಂದು ಜಗಳನ, ಈ ಕಾರಣಕ್ಕೆ ಜಗಳ ಆಡ್ತಿದ್ದೀರಾ? ಆ್ಯಕ್ಚುಲ್ ಕಾಂಟೆಂಟ್ ಇದ್ದರೆ ಒಂದು ಜಗಳಕ್ಕೆ ವ್ಯಾಲ್ಯೂ ಇರುತ್ತೆ. ಇಲ್ಲದೇ ಇರೋ ಕಾರಣಕ್ಕೆ ಜಗಳ, ಸಣ್ಣ ಕಾರಣಕ್ಕೆ ಜಗಳ. ಜನ ಏನು ನೋಟಿಸ್ ಮಾಡ್ತಾ ಇದ್ದಾರೆ ಅಂದರೆ, ಕೋಪ ಮಾಡ್ಕೊಳ್ಳೋದು, ಜಗಳ ಆಡೋದು ನೋಟಿಸ್ ಮಾಡ್ತಿದ್ದಾರೆ. ಯಾಕೆ ಜಗಳ ಆಡ್ತಾ ಇದ್ದಾರೆ ಒಂದು ವಿಷಯ ಒಂದೇ ಒಂದು ಸಲ ನೀವು ಯೋಚನೆ ಮಾಡಿದ್ರೆ ಲಾಜಿಕೇ ಇರಲ್ಲ ಅಲ್ಲಿ. ಮೇ ಬಿ ಅದೇ ಆಟ ಅನಿಸುತ್ತೆ. ಡ್ರಾಮಾ ಮಾಡೋಕ್ಕೆ ಅಂತ ಶೋ ಮಾಡೋಂಗಿದ್ರೆ ಮೇ ಬಿ ಐ ಡೋಂಟ್ ನೋ, ಇಟ್ ವರ್ಕ್ಡ್ ಔಟ್ ವೆಲ್ ಫಾರ್ ದೆಮ್. ಸೊ ಎಷ್ಟೋ ಜನ ಸೀರಿಯಲ್ ಆ್ಯಕ್ಟರ್ಗಳು ಉಳ್ಕೊಂಡ್ಬಿಡ್ತಾರೆ. ಮೇ ಬಿ ಅವ್ರಿಗೆ ಸೆಟ್ಟಲ್ಲಿರೋ ಥರ ಈ ಕಡೆನೂ ಇರುತ್ತೆ. ಎಲ್ಲ ಸೀರಿಯಲ್ ಆ್ಯಕ್ಟರ್ಸ್ ಅಂತ ಹೇಳ್ತಾ ಇಲ್ಲ, ಕೆಲವೊಂದು ಸೀರಿಯಲ್ ಆ್ಯಕ್ಟರ್ಗಳು ನೀವು ಇದೇ ಸೀಸನ್ ನೋಡ್ತಾ ಇದ್ದೀರಾ. ಸೊ ಅಫ್ಕೋರ್ಸ್ ನಿಮಗೆ ಕೆಲವೊಂದು ಜನ ಕಾಣಿಸಿರ್ಬೋದು, ಯಾಕೆ ಓವರ್ ಆ್ಯಕ್ಟಿಂಗ್ ಮಾಡ್ತಾರೆ ಅನಿಸಿರ್ಬೋದು. ಅವ್ರಿಗೆ ಈಸಿ ಅದು, ಆ ಎಮೋಷನ್ ಈಸಿ. ಸೆಕೆಂಡ್ ಡೇನೇ ಯಾರೂ ಗೊತ್ತಿಲ್ಲ, ನೆಟ್ಟಿಗೆ ಹೆಸರುಗಳು ಗೊತ್ತಿಲ್ಲ ಅಲ್ಲಿ, ಸೆಕೆಂಡ್ ಡೇನೇ ಬಂದು ಇವನು ಈ ಥರ ಅವನು ಆ ಥರ ಅಂತ ಜಡ್ಜ್ಮೆಂಟ್ ಮಾಡಿ ಕೂಗೋ ಅಷ್ಟು ಮಾಡಬೇಕು ಅಂದರೆ ಓವರ್ ಆ್ಯಕ್ಟಿಂಗ್ ಬೇಕಲ್ಲ ಅಲ್ಲಿ. ಸೊ ಅದೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಕೂಡಲೇ ನಿಮಗೆ ಯಾವ ವಿಷಯ ಸರ್ಪ್ರೈಸ್ ಅನ್ನಿಸ್ತು, ಜೊತೆಗೆ ಯಾವ ಸ್ಪರ್ಧಿಗಳಿಗೆ ಯಾವ ರೀತಿ ಫುಟೇಜ್ ಸಿಗ್ತಿದೆ, ಜನ ಹೇಗೆ ಇಷ್ಟಪಡ್ತಿದ್ದಾರೆ, ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿದ್ರಾ? ಮ್ಯಾಮ್ ಸರ್ಪ್ರೈಸ್ ಒಂದು ಏನಂದರೆ ಅಲ್ಲಿ ಊಟ ನಿದ್ದೆ ಎರಡೂ ಇರಲ್ಲ ಮ್ಯಾಮ್. ಮ್ಯಾಕ್ಸಿಮಮ್ ನಾನು ದಿನಕ್ಕೆ ಮಲಗಿದ್ದು ಒಂದು 3 ಅವರ್ ಅವ್ರು 2-3 ಅವರ್ ಮಲಗಿರ್ತೀನಿ. ಅದು ಈ ಅಪ್ಪನ ಗೊರಕೆ ಎಲ್ಲ ಹೊಡೆದ್ಬಿಟ್ಟು ತುಂಬ ಕಾಟ ಕೊಟ್ಬಿಟ್ರು. ಸೊ ಅದು ಮಲಗಾದ್ಮೇಲೆ ಬೆಳಗ್ಗೆ ಇವರೇ ಎಬ್ಬಿಸ್ಬಿಡೋದು, ಬ್ರದರ್ ಬನ್ನಿ ಬಾತ್ರೂಮ್ ಹೋಗೋಣ ಬನ್ನಿ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗ್ಬಿಡೋದು. ಸೊ ಅಲ್ಲೋಗ್ಬಿಟ್ಟು ಅಲ್ಲಿ ಬಾತ್ರೂಮ್ ಆಚೆ ಅಂತ ಕೂತಿರ್ತಿದ್ದೆ. ಆದಮೇಲೆ ಊಟ ಇಲ್ಲ ಸರಿಗೆ, ಅದು ಒಂದು ದಿನಸಿ ಸಾಮಗ್ರಿ ಇದೆಲ್ಲ ಕೊಡ್ತಾರೆ. ಅದು ಟಾಸ್ಕ್, ಅದು ಗೇಮ್ ಶೋ. ಸೊ ಅದರಲ್ಲಿ ಇಷ್ಟಂತ ಕೊಡ್ತಾಯಿದ್ರು. ಐ ಸ್ಟಿಲ್ ರಿಮೆಂಬರ್, ಒಂದಿನ 2 ಹೊತ್ತು ಊಟ ಅಷ್ಟೇ ನಮಗೆ ಸಿಗೋದು. ಒಂದು ಹೊತ್ತು ಊಟಕ್ಕೆ ಮಧ್ಯಾಹ್ನಕ್ಕೆ ನಮಗೆ 1 ಚಪಾತಿ ಅಷ್ಟೇ, ಒಂದೇ ಒಂದು ಚಪಾತಿ, ಸಣ್ಣ ಚಪಾತಿ. ಅದಾದಮೇಲೆ ನೈಟ್ ಊಟಕ್ಕೆ ಒಂದು ಸಣ್ಣ ಬೌಲಲ್ಲಿ ದಾಲ್, ಅದಷ್ಟು ಹಾಕ್ಬಿಟ್ಟು ಕೊಟ್ಬಿಡೋದು. ಆ ದಾಲ್ ಇಷ್ಟೇ ಸಣ್ಣ ಬಟ್ಲಲ್ಲಿ ದಾಲ್ ತಿಂದ್ಬಿಟ್ಟು ಏನು ಮ್ಯಾಮ್ ಏನು ಹೊಟ್ಟೆ ತುಂಬುತ್ತೆ, ನಮ್ಮ ತಲೆಯಲ್ಲಿ ಕನ್ವಿನ್ಸ್ ಮಾಡ್ಕೊಳಕ್ಕೆ ನಾವು ಮಾಡ್ತಾಯಿದ್ದಿದ್ದು. ಸೊ ಈ ರೀತಿ ಫಿಸಿಕಲಿ ಸಿಕ್ಕಾಪಟ್ಟೆ ಟ್ರಿಗರ್ ಆಗಿ ಮೆಂಟಲಿ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅನ್ನುವಂಥದ್ದೇ ಒಂದು ಆಟ. ಸೊ ಅದೆಲ್ಲ ನಾವು ಸೈನ್ ಮಾಡಿಬಿಟ್ಟು ಯೋಚನೆ ಮಾಡಿಬಿಟ್ಟು ನೋಡ್ಕೊಂಡೇ ಬಂದಿರೋದು. ಅದೆಲ್ಲ ನಂಗೇನು ಬೇಜಾರಿಲ್ಲ. ಬಟ್ ಅಲ್ಲಿ ಹೋಗಿ ಆಡಿದಾಗ ನಿಮ್ಮ ಬಾಡಿನಲ್ಲಿ ಹೆಂಗೆ ಚೇಂಜಸ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಆವಾಗ ಯಾವ ರೀತಿ ಡಿಫ್ರೆಂಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಅದು ಎಲ್ಲೋ ಒಂದು ಕಡೆ ಸಿಕ್ಕಾಪಟ್ಟೆ ಸರ್ಪ್ರೈಸ್ ಇತ್ತು ನನಗೆ. ಹಿಂಗೂ ಇರುತ್ತಾ, ದಿನ ಗೊತ್ತಿಲ್ಲ. ಆಚೆ ಬಂದು ನೋಡ್ತೀರಾ, ನಾವೇನೋ ಹಳೆ ಕಾಲದವ್ರ ಥರ 100 ವರ್ಷದ ಹಿಂದೆ ಥರ ಅವಾಗೆಲ್ಲ ಟೈಮ್ ಇರ್ತಾ ಇರಲಿಲ್ವಲ್ಲ, ವಾಚ್ ಇರ್ತಾ ಇರಲಿಲ್ಲ.
ಸೊ ಅವಾಗೆಲ್ಲ ಇದು ನೋಡಿಬಿಟ್ಟು ಅದೇನೋ ಶ್ಯಾಡೋ ನೋಡಿಬಿಟ್ಟು ಒಂದು ಆಬ್ಜೆಕ್ಟ್ ಏನೋ ಇಟ್ಬಿಟ್ಟು ಅದ್ರ ಶ್ಯಾಡೋ ನೋಡಿಬಿಟ್ಟು ಇದು ಮಧ್ಯಾಹ್ನ ಆಗಿರ್ಬೋದಾ ಸಂಜೆ ಆಗಿರ್ಬೋದಾ ಅಂತ ನೋಡ್ತಾರಲ್ವ ಆ ಥರ ಎಲ್ಲ ಮಾಡಿದ್ವಿ ನಾವು. ಏನು ಟೈಮ್ ಆಗಿರ್ಬೋದು ಈಗ ಸದ್ಯಕ್ಕೆ, ಎಲ್ಲಿರ್ಬೋದು, ಮಳೆ ಬರ್ತಿದೆಯಾ, ಸಂಜೆ ಆಗಿದೆಯಾ ಗೊತ್ತೇ ಇಲ್ಲ. ಬೆಳಗ್ಗೆ ಮಧ್ಯರಾತ್ರಿ 3:30ಗೆ ಟಾಸ್ಕ್ ಆಗಿರ್ಬೋದು ಅಥವಾ ಮಧ್ಯಾಹ್ನ ಟಾಸ್ಕ್ ಆಗಿರ್ಬೋದು, ಗೊತ್ತೇ ಆಗಲ್ಲ ಮ್ಯಾಮ್ ಅದು. ಸೊ ಆ ಒಂದು ವಿಷಯ ತುಂಬ ಸರ್ಪ್ರೈಸಿಂಗ್ ಅನಿಸ್ತು ಮ್ಯಾಮ್ ನನಗೆ. ಈಗ ಬಿಗ್ ಬಾಸ್ ಮನೇಲಿ ನೀವು ಹೇಳಿದ್ರಿ, ನಾನು ಏನೋ ಒಂದು ತರಲೆ ಮಾಡ್ತಾ ಇದ್ದೆ, ಬಟ್ ನನ್ನನ್ನು ತೋರಿಸಿಲ್ಲ, ಟೆಲಿಕಾಸ್ಟ್ ಮಾಡಿಲ್ಲ ನನ್ನ ಫೂಟೇಜನ್ನು ಅಂತ. ಇನ್ನೂ ಕೆಲವರು ಏನೂ ಮಾಡಿಲ್ಲ ಅಂತ ನಿಮಗೆ ಅನಿಸಿರುತ್ತೆ. ಬಟ್ ಹೊರಗಡೆ ಈಗ ಬಂದಾಗ ಜನ ಅವ್ರ ಬಗ್ಗೆ ತುಂಬ ಮಾತಾಡ್ತಿರ್ತಾರೆ. ಇದು ಯಾವ ಸ್ಪರ್ಧೆ ಬಗ್ಗೆ ಅಂತ ಹೇಳೋದಾದರೆ? ಮ್ಯಾಮ್, ಫಸ್ಟ್ ಆಫ್ ಆಲ್ ನನ್ನನ್ನು ಟೆಲಿಕಾಸ್ಟ್ ಮಾಡಿಲ್ಲ ಅಂತ ಕಂಪ್ಲೀಟಾಗಿ ಹೇಳೋಕ್ಕಾಗಲ್ಲ. ಬಿಕಾಸ್ ಕೆಲವೊಂದು ವಿಚಾರಗಳು ನಾನು ಮಾಡಿದ್ದು ಟೆಲಿಕಾಸ್ಟ್ ಮಾಡಿದ್ದಾರೆ. ಬಟ್ 24/7 ಜಾಸ್ತಿ. ಈಗ ತುಂಬ ಜನ ನಾನು ಆಚೆ ಬಂದಿದ್ದೆ, ತುಂಬ ಜನ ಟ್ವೀಟ್ ಮಾಡ್ತಾ ಇದ್ದಾರೆ. ನಂಗೆ ಶಾಕು, ನೆನ್ನೆಯಿಂದ ನೋಡ್ತಾ ಇದ್ದೀನಿ. ತುಂಬ ಜನ ಬ್ರಿಂಗ್ ಅಮಿತ್ ಬ್ಯಾಕ್, ಅಮಿತ್ಗೆ ಮೋಸ ಆಯಿತು, ಇದು ಅನ್ಫೇರ್, ಅವನಿಗೊಂದು ಚಾನ್ಸೇ ಕೊಟ್ಟಿಲ್ಲ ನೀವುಗಳು ಅಂತ ಹೇಳ್ಬಿಟ್ಟು ಟ್ವೀಟ್ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಒಂದು ಕಡೆ ಅವ್ರುಗಳು ಆ 24/7 ಲೈವ್ ಫುಟೇಜ್ ನೋಡಿಬಿಟ್ಟೆ ನಾನು ಸಪೋರ್ಟ್ ಮಾಡ್ತಾ ಇರೋದು. ಇಲ್ಲಾಂದರೆ ಗೊತ್ತಾಗಲ್ಲ. ಈಗ ನೀವು ಟಿ ವಿ ನೋಡಿಬಿಟ್ಟು ನೀವು ಕಾಣಿಸ್ಕೊಂಡೇ ಇಲ್ಲ ಅಂತ ಹೇಳೋದು ಈಸಿ. ಆ 24/7 ನೋಡಿದಾಗ ಇಷ್ಟೆಲ್ಲ ಮಾಡಿದಾನೆ, ಯಾಕೆ ಟೆಲಿಕಾಸ್ಟ್ ಆಗಿಲ್ಲ ಅಂತ. ಇನ್ಫ್ಯಾಕ್ಟ್ 2-3 ಜನ ಟ್ವೀಟ್ ಮಾಡಿದ್ರು, ಇದಿತ್ತಲ್ಲ ಯಾಕೆ ಟೆಲಿಕಾಸ್ಟ್ ಮಾಡಿಲ್ಲ, ಇದರಲ್ಲಿ ಅವ್ನು ಏನು ಕಮ್ಮಿ ಕಾಂಟೆಂಟ್ ಕೊಟ್ಟ ಅಂತ ಅವನ್ನ ಟೆಲಿಕಾಸ್ಟ್ ಮಾಡಿಲ್ಲ ಅಂತ. ಆ ಥರದ್ದು ಒಂದಿದು. ಸೊ ಏನು ಪ್ರಶ್ನೆ ಕೇಳಿದ್ರಿ? ಸಾರಿ. ಯಾವ ಸ್ಪರ್ಧಿ ನಿಮಗೆ ಏನು ಅಷ್ಟೊಂದು ಚೆನ್ನಾಗಿ ಆಟ ಆಡ್ತಿಲ್ಲ ಅಂತ ಅನಿಸಿರುತ್ತೆ ಬಿಗ್ ಬಾಸ್ ಮನೇಲಿ, ಬಟ್ ಅವರು ಜನರಿಗೆ ಹೆಚ್ಚು ರೀಚ್ ಆಗಿರ್ತಾರೆ, 1.5 ಗಂಟೆ ಎಪಿಸೋಡ್ನಲ್ಲಿ ಜಾಸ್ತಿ ಕಾಣಿಸಿರ್ತಾರೆ? ತುಂಬ ಜನ ಇದ್ದಾರೆ. ಐ ಥಿಂಕ್ ಅದರಲ್ಲಿ ಒಬ್ಬರು ಜಾನ್ವಿ ಅವರು ಮಾತಾಡಿದ್ದು ತುಂಬ ಕಮ್ಮಿ, ಸಿಕ್ಕಾಪಟ್ಟೆ ರೇರು. ಸ್ವಲ್ಪ ಓಪನ್ ಅಪ್ ಆದರೂ ಗ್ರೇಟ್ ಕೆಲವು ಜನರ ಜೊತೆ, ಬಟ್ ಎಲ್ಲರ ಜೊತೆ ಬೆರ್ತಿಲ್ಲ ಅವರು. ಈಗ ನನ್ನ ಮತ್ತು ಕರಿಬಸಪ್ಪ ಅವ್ರನ್ನ ನೀವು ಬೆರ್ತಿಲ್ಲ, ಮಾತಾಡಿಲ್ಲ ಅಂತ ಹೇಳಿದ್ದು ಅದು ಸುಳ್ಳದು. ಅದು ತುಂಬ ಫ್ರೆಂಡ್ಶಿಪ್ ಬೇಸ್ಡ್ ಒಪಿನಿಯನ್ ಅದು. ಅವರು ಕೂಡ ಬೆರ್ತಿಲ್ಲ. ಅಂಥವ್ರು ಎಷ್ಟೋ ಜನ ಇದ್ದಾರೆ. ಅವರು ಬೆರ್ತಿಲ್ಲ, ಅವ್ರು ಅಷ್ಟು ಮಾತಾಡಿಲ್ಲ. ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿ ಡ್ರೆಸ್ ಎಲ್ಲ ಮಾಡಿಕೊಂಡು ತುಂಬ ಮುದ್ದಾಗಿ ಕಾಣಿಸ್ತಾಯಿದ್ರು, ತುಂಬ ಸ್ವೀಟಾಗಿ ಕಾಣಿಸ್ತಾಯಿದ್ರು. ಸೊ ಕೆಲವು ಜಾಗಗಳಲ್ಲಿ ಫೇವ್ರೇಟಿಸಮ್ ಇದೆ, ಅದ್ರ ಮೂಲಕ ಸೇಫ್ ಆದರು. ಫಸ್ಟ್ ವೀಕ್ ನಾಮಿನೇಷನ್ಸ್ ಅಲ್ವಾ, ಪರ್ಸ್ನಲ್ ಆಯ್ಕೆ, ಫ್ರೆಂಡ್ಸ್ ನೋಡ್ಕೊಂಡು ನಾಮಿನೇಟ್ ಮಾಡಿಬಿಡೋದು. ಒಬ್ಬ ಬಕ್ರ ಸಿಕ್ದ ಅಂದರೆ ಅವನ ಹೆಸ್ರು ಮೇಲೆ ಎತ್ತಾಕ್ಬಿಡೋದು. ಈಗ ಮೊನ್ನೆ ಇದರಲ್ಲೂ ಅಷ್ಟೇ, ಎಲ್ಲ 0-0-0, ಅಮಿತ್ ಮಾತಾಡಲ್ಲ, 0-0, ಯಾರಿಗೂ ಹೇಳಿದ್ದು ಮಾತಾಡಲ್ಲ ಅಂತ. ನಾನು ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಳ್ಳೋಕೆ ಬಂದೆ ಅಲ್ಲ ಆ ಶೋಗೆ. ಇಷ್ಟೆಲ್ಲ ಪ್ರೊಫೆಷನ್ ಇಷ್ಟು ವರ್ಷ ಮಾಡ್ಕೊಂಡು ಅವ್ರಿಗಿಂತ ಸಖತ್ತಾಗಿ ಮಾತಾಡ್ತೀನಿ ನಾನು. ಚಾನ್ಸ್ ಕೊಡ್ರೋ ಮಾತಾಡ್ತೀನಿ, ಮಾತಾಡೋಕ್ಕೆ ಬಿಡ್ರೋ ಮಾತಾಡ್ತೀನಿ, ಬಿಡಲ್ಲ. ನಾನು ಲಾಸ್ಟ್ 2 ಡೇಸು ರ್ಯಾಪಿಡ್ ಫೈರು ಇದೆಲ್ಲ ಆಡಿಸ್ತಾ ಇರಬೇಕಾದ್ರೆ ತುಂಬ ಜನ ಈ ಸೊಕ್ಕದಾಗಿ ಮಾತಾಡ್ತೀಯ ಕಣೋ, ನೀನು ಮಾತಾಡ್ತಾ ಇರಬೇಕಾದ್ರೆ ಕೇಳಿಸ್ಕೋಬೇಕನ್ಸುತ್ತೆ, ಕನ್ನಡ ತುಂಬ ಸ್ಪಷ್ಟವಾಗಿದೆ ಅಂತೆಲ್ಲ ಹೇಳಿದ್ರು. ಲಾಸ್ಟ್ ಕಾಕ್ರೋಚ್ ಸುದ್ದಿ ಅಣ್ಣ ಎದ್ಬಿಟ್ಟು ನೀವುಗಳೆಲ್ಲ ಮಾತಾಡೋಕ್ಕೆ ಬಿಟ್ಟರೆ ತಾನೇ ಅವನಿಗೆ ಅಂತ, ಮಾತಾಡೋಕ್ಕೆ ಬಿಡಲ್ವಲ್ಲ, ಕುಗ್ಬಿಡ್ತಿರಲ್ಲ ಅಂತ. ಅದೊಂದು ಬೇಜಾರು ಮ್ಯಾಮ್. ಹೊರಡಬೇಕಾದ್ರೆ ಚೆನ್ನಾಗಾಗಲಿ, ಒಳ್ಳೇದಾಗಲಿ, ನೀನು ಇರಬೇಕಿತ್ತು, ಕರಿಬಸಪ್ಪ ಅವರಿಂದಾನೇ ನಿಂಗೆ ಆಗಿದ್ದು, ನೀನಿದ್ರೆ ಉಳ್ಕೊಂಡ್ಬಿಡ್ತಿದ್ದೆ ಅಂತ ಈ ಡೈಲಾಗ್ ಎಲ್ಲ ಹೊಡಿತಾರೆ. ಆ ಕಡೆ ಇನ್ನೊಂದು ಥರ ಮಾತಾಡ್ತಾರೆ. ಡಬಲ್ ಸ್ಟ್ಯಾಂಡರ್ಡ್ಸ್ ಅಲ್ವಾ ಮ್ಯಾಮ್ ಅದು. ಸೊ ಅದೊಂದು ವರ್ಕೌಟ್ ಆಗಿಲ್ಲ ಮ್ಯಾಮ್, ನನಗೆ ಬೇಜಾರಾಯಿತು. ಬಿಗ್ ಬಾಸ್ ಮನೇಲಿ ಗಿಲ್ಲಿ ನಟ ಮಾತ್ರ ಮನೋರಂಜನೆ ಕೊಡ್ತಾ ಇರೋದು, ಮತ್ತಾರೂ ಅಲ್ಲ ಅನ್ನೋಂಥ ಒಂದು ಸ್ಟೇಟ್ಮೆಂಟ್ ಕೂಡ ಬಂತು. ಯಾರನ್ನು ತೋರಿಸ್ತಾ ಇದ್ದಾರೋ ಅವ್ರ ಮನೋರಂಜನೆ ನಿಮ್ಗೆ ಗೊತ್ತಾಗುತ್ತೆ. ಈಗ ನನ್ನ ಕರಿಬಸಪ್ಪ ಅವ್ರನ್ನ ತೋರಿಸಿದ್ರೆ ನಮ್ಮ ಮನೋರಂಜನೆ ಅಂತ ನಿಮಗೆ ಗೊತ್ತಾಗುತ್ತೆ. ವೆರಿ ಸಿಂಪಲ್. ಗಿಲ್ಲಿ ಹೌದು, ಗಿಲ್ಲಿ ನ್ಯಾಚುರಲ್. ಅಂದರೆ ಅವನ್ನ ಎಲ್ಲೇ ಕೂಡಿಸ್ಕೊಂಡು ಮಾತಾಡ್ಸಿದ್ರು ಅವ್ನು ಸಕ್ಕದಾಗಿ ಮಾತಾಡ್ತಾನೆ, ತುಂಬ ಸ್ವೀಟಾಗಿ ಮಾತಾಡ್ತಾನೆ, ಜೆನ್ಯೂನ್. ಅವನು ಯಾವುದೇ ಥರದ ಇಂಟೆನ್ಷನ್ ಇಟ್ಕೊಂಡೆಲ್ಲ ಮಾತಾಡಲ್ಲ. ಅವನು ಇರೋ ರೀತಿಯೇ ಹಾಗೆ ಮಾತಾಡಿಸ್ತಾನೆ. ಬಟ್ ಬೇರೆಯವರು ಎಂಟರ್ಟೈನರ್ಸ್ ಇದ್ರಪ್ಪ. ಚಂದ್ರಣ್ಣ ಎಂಟರ್ಟೈನ್ ಮಾಡೋರು ಇದ್ದರು, ಸುದಿ ಅವ್ರು ಎಂಟರ್ಟೈನ್ ಮಾಡ್ತಾಯಿದ್ರು, ನಂದು ಕರಿಬಸಪ್ಪ ಅವ್ರ ಕಾಂಬೋ ಅಲ್ಲಿ ಇಲ್ಲಿ ಎಂಟರ್ಟೈನ್ಮೆಂಟ್ ಎಲ್ಲ ಸಿಕ್ಕಾಪಟ್ಟೆ ನಡೀತಾ ಇದ್ವಿ. ನಾನು ಕಾಕ್ರೋಚ್ ಸುದಿ, ಸತೀಶ್ ಅವ್ರ ಕಾಲೆಳೆಯೋದು, ಚರ್ಬಿ ಅಂತ ಕರಿತಾ ಇದ್ವಿ ಅವ್ರನ್ನ. ಸೊ ಆ ಕಾಲೆಳೆಯೋದು ಇದೆಲ್ಲ ಎಂಟರ್ಟೈನ್ಮೆಂಟ್ ಸಿಕ್ಕಾಪಟ್ಟೆ ನಡೀತಾ ಇತ್ತು. ಇಟ್ ಡಿಪೆಂಡ್ಸ್ ನೀವು ಏನು ನೋಡಿರ್ತೀರಾ ಅಂತ. ಆ್ಯಂಡ್ ಇವು ಏನು ತೋರಿಸಿರ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ ಮ್ಯಾಮ್. ನಾವೆಲ್ಲ ಆಟ ಆಡಿರ್ತೀವಿ, ಬಟ್ ಆ 1.5 ಅವರಲ್ಲಿ ಎಷ್ಟು ತೋರಿಸಿರ್ತಾರೋ ಬೇಸಿಸ್ ಆನ್ ದಟ್ ಯು ಕ್ಯಾನ್ ಜಡ್ಜ್. ಓಕೆ, ಇವ್ನು ಮಾಡಿಲ್ಲ ಅಂತ. ತುಂಬ ಜನ ಬಂದು ಆ್ಯಕ್ಚುಲಿ ಕ್ವೆಶನ್ ಕೇಳಿದ್ರು, ನೀನು ಯಾಕೆ ಮಾತಾಡಿಲ್ಲ, ಹೆಂಗೆ ಮಾತಾಡದೆ ಹೆಂಗಿರ್ತೀನಿ ನಾನು ಒಂದು ಶೋಗೆ ಹೋಗ್ಬಿಟ್ಟು. ನಾನು ಇಲ್ಲೇ ಇಷ್ಟು ಮಾತಾಡ್ತೀನಿ, ಒಂದು ರಿಯಾಲಿಟಿ ಶೋ ಹೋಗ್ಬಿಟ್ಟು ನಾನು ಫುಲ್ ಡೇ ಹೆಂಗೆ ಸೈಲೆಂಟಾಗಿರ್ತೀನಿ. ಸ್ವಲ್ಪ ಯೋಚನೆ ಮಾಡಿ. ನಾನು ಸೈಲೆಂಟಾಗಿರೋ ವ್ಯಕ್ತಿ ಅಲ್ವೇ ಅಲ್ಲ. ದೆರ್ ಇಸ್ ಅ ರೀಸನ್ ವೈ ದೇ ಚೋಸ್ ಮೀ. ಆ್ಯಕ್ಟ್ರ್ಗಳನ್ನು ಚೂಸ್ ಮಾಡೋದು ತುಂಬ ಈಸಿ, ಬಿಕಾಸ್ ಅವ್ರು ಆಗಲೇ ಫೇಮಸ್. ನನ್ನಂಥವ್ರು ಫೇಮಸ್ ಇಲ್ಲ. ರೇಡಿಯೋನಲ್ಲಿ ನನ್ನ ಧ್ವನಿ ಕೇಳಿಸ್ಕೋಬೋದು ಅಷ್ಟೇ. ನಾನು ಕಾಣಿಸಲಿ, ಸೋಷಿಯಲ್ ಮೀಡಿಯಾನಲ್ಲಿ ಅಲ್ಲಿ ಪ್ರೆಸೆನ್ಸ್ ಇದೆ ಅಷ್ಟೇ. ಬಟ್ ಅಷ್ಟು ಗೊತ್ತಿಲ್ಲ ಜನರಿಗೆ. ನನ್ನಂಥವ್ರನ್ನ ಸೆಲೆಕ್ಟ್ ಮಾಡಬೇಕು ಅಂದರೆ ಒಂದು 120 ಸಲ ಯೋಚನೆ ಮಾಡಬೇಕು ಅವರು, ಇವನಲ್ಲಿ ಇದೆಯಾ ಟ್ಯಾಲೆಂಟು ಅಂತ. ಅಷ್ಟೆಲ್ಲ ಯೋಚನೆ ಮಾಡಿ ಫಿನಾಲೆವರೆಗೂ ಇವನು ಬಂದೇ ಬರ್ತಾನೆ ಅಂತ ಕಳಿಸಿದ್ದಾರೆ. ದೆರ್ ಇಸ್ ಅ ರೀಸನ್ ವೈ. ಚಾನ್ಸ್ ಕೊಡಬೇಕಿತ್ತು ಅಷ್ಟೇ ಅಂತ. ಅದೊಂದು ಕೊರ್ಗಾಟ ನಡೀತಾ ಇದೆ ನನ್ನಲ್ಲಿ ಈಗ ಸದ್ಯಕ್ಕೆ. ರಾಜಮಾತೆ ಅಶ್ವಿನಿ ಗೌಡ ಅವರು ಹೇಗಿದ್ದಾರೆ? ಓಕೆ, ಸ್ಟಾರ್ಟಿಂಗಲ್ಲಿ ಯಾಕೂ ಹಿಂಗೆ ಕಿರಿಸ್ತಾರೆ ಅನಿಸ್ಬಿಡ್ತು ಸಡನ್ನಾಗಿ. ಕಾರಣನೇ ಇಲ್ಲ ಕಿರ್ಚೋದಕ್ಕೆ. ಅದೊಂದು ಲೈಟಾಗೆ ವಿಚಿತ್ರ ಅನಿಸ್ತು ನನಗೆ. ಇಲ್ಲದೇ ಇರೋ ಕಾರಣಕ್ಕೆ ಸುಮ್ಮನೆ ಕಿರ್ಚೋದು ಅಂತ.
ಆಮೇಲೆ ಇಲ್ಲ ಇದು ಆಟ, ಇದು ಗೇಮು, ನಾನು ಪಾತ್ರದಲ್ಲಿ ಹಿಂಗೆ ಮಾಡ್ತೀನಿ, ಆಮೇಲೆ ಎಲ್ಲ ಸರಿ ಹೋಗ್ಬಿಡ್ತೀನಿ ಅಂತ ನೈಟ್ ಟೈಮು ಇಲ್ಲ ಇಟ್ ಇಸ್ ಆಲ್ ಓಕೆ ಅಂತೆಲ್ಲ ಹೇಳ್ಬಿಟ್ಟು ಇದು ಮಾಡ್ಕೊಂಬಿಡೋದು. ಬಟ್ ಸ್ವಲ್ಪ ಸ್ಮಾರ್ಟಾಗಿ ಆಟ ಆಡ್ತಾರೆ ಅವರು. ಯಾಕಂದರೆ ಎಲ್ಲಿ ಯಾರ ಜೊತೆ ಕಿರ್ಚಬೇಕು, ಯಾರ ಜೊತೆ ಜಗಳ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ, ಯಾರ ಮೇಲೆ ಕಿರ್ಚ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ, ಕಾಣಿಸ್ಕೋಬೇಕು ಅಂತ. ಆ್ಯಂಡ್ ಯಾರ ಜೊತೆ ಕಾಣಿಸ್ಕೋಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದಾದಮೇಲೆ ಗಿಲ್ಲಿ ಜೊತೆ ಅದೊಂದು ತಲೆಹೊಟ್ಟೆ ಇದೆಲ್ಲ ಅತ್ತೆ ಮಗಳು ಇದೆಲ್ಲ ಡ್ರಾಮಾ ಎಲ್ಲ ಶುರುವಾದಮೇಲೆ ಅದು ಅವ್ರಿಗೂ ವರ್ಕೌಟ್ ಆಗೋಕ್ಕೆ ಶುರುವಾಯಿತು. ಸೊ ಓಡೋ ಕುದುರೆ ಮೇಲೆ ಕುತ್ಕೋಬೇಕು ನಾವು. ಅವರು ಕರೆಕ್ಟಾಗಿ ಓಡೋ ಕುದುರೆ ಮೇಲೆ ಕೂತ್ಕೊಂಡಿದ್ದಾರೆ. ಅವ್ರು ಸ್ವಲ್ಪ ಸ್ಮಾರ್ಟ್ ಆಟ ಆಡ್ತಿದ್ದಾರೆ ಅನಿಸುತ್ತೆ. ಬಟ್ ನನಗೆ ಅದು ಫಸ್ಟ್ ಟೈಮ್ ನೋಡಿದಾಗ ಯಾಕೆ ಇಷ್ಟು ಓವರ್ ಆ್ಯಕ್ಟಿಂಗ್ ಮಾಡಿ ನಕ್ಬಿಟ್ಟೆ ನಾನು ಫಸ್ಟ್ ಟೈಮ್ ಅವ್ರು ಜೋರಾಗಿ ಕೂಗಿದಾಗ. ಯಾಕೆ ಅಂತ ಅನಿಸ್ಬಿಡ್ತು ನನಗೆ. ಮ್ಯಾಮ್, ನಾನು ಜನರನ್ನ ರೆಪ್ರೆಸೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಐ ಆಮ್ ಜಸ್ಟ್ ಅ ವಾಯ್ಸ್ ಆಫ್ ಅ ಕಾಮನ್ ಮ್ಯಾನ್. ನೀವು ಇಲ್ಲಿ ಯಾರಾದರೂ ಏರಿಯಾನಲ್ಲಿ ಯಾರೋ ಹೋಗೋ ಹುಡುಗರನ್ನ ಕರ್ಕೊಂಡೋಗಿ ಅಲ್ಲಿ ಆ ಮನೇಲಿ ಕೂಡಿಸ್ಬಿಟ್ಟು ನೋಡಿದಾಗ ಯಾಕರು ಹಿಂಗೆ ಮಾಡ್ತಿದ್ದಾರೆ, ಜೆನ್ಯೂನ ಕಾರಣ ಇಲ್ಲದೆ ಯಾಕೆ ಗುರು ಕಿರ್ಚ್ತಾ ಇದ್ದಾರೆ ಅನಿಸುತ್ತೆ. ಸೊ ಆ ಥರ ಅನಿಸ್ತಾ ಇರೋದು. ಎಲ್ಲರೂ ಆ್ಯಕ್ಟಿಂಗ್ ಮಾಡೋಕ್ಕಾಗಲ್ವಲ್ಲ, ಕೆಲವು ಜನ ಜೆನ್ಯೂನಾಗೂ ಇರಬೇಕು. ಅದು ನಂಗೆ ವರ್ಕೌಟ್ ಆಗಿಲ್ಲ ಮ್ಯಾಮ್ ಅಷ್ಟೇ. ಯಾವ ಒಂದು ಜಗಳ ಯೂಸ್ಲೆಸ್, ಅರ್ಥನೇ ಇಲ್ಲ ಅಂತ ಅನಿಸುತ್ತೆ? ಅವನು ಅಭಿ ಅದ್ಯಾವುದೋ ಇದಕ್ಕೆ ಒಂದು ಕಪ್ ತೊಳೆದಿಲ್ಲ ಅಂತ ಹೇಳಿದ್ದಕ್ಕೆ ತುಂಬ ದೊಡ್ಡ ಜಗಳ ಏನೋ ಮಾಡಿದೆ. ಸತೀಶ್ ಅವರು ಎಂಟ್ರಿ ಕೊಟ್ಟರು. ಅದು ಏನು ಲೆವೆಲ್ ಹುಚ್ಚತನ ಅನಿಸ್ತು ಅಂದರೆ, ಯಾರೋ ಬಂದುಬಿಟ್ಟು ಇಲ್ಲ ನೀವು ಕಪ್ ನೀವೇ ತೊಳೆದಿಡ್ಬೇಕಲ್ವಾ ಅಂತ ಯಾರೋ ಶುರು ಮಾಡಿದ್ರು. ಸರಿ ಆಯಿತು ಅನ್ನೋದಕ್ಕೆ ಅವ್ನು ಕೂತ್ಕೊಂಡೇನೋ ಮೇಕಪ್ ಸೈಡ್ ಏನೋ ಕೂತ್ಕೊಂಡೇನೋ ಮಾತಾಡ್ತಾ ಇದ್ದ. ಅಷ್ಟೆಲ್ಲ ಅವ್ರು ಮಾತಾಡ್ಕೊಂಡ್ರು, ಪ್ಲ್ಯಾನ್ ಮಾಡ್ಕೊಂಡ್ರು, ಏನಾಯ್ತು ಗೊತ್ತಿಲ್ಲ. ಸಡನ್ನಾಗಿ ಎದ್ಬಿಟ್ಟು ಯಾರು ಕಪ್ ತೊಳೆಯಲ್ಲ, ಯಾರದು ಕಪ್ ತೊಳಿದೆ ಅವನೇನು ಮರ್ಡರ್ ಮಾಡಿಲ್ಲ ಗುರು, ಅವ್ನು ಕಪ್ ತೊಳೆದಿಲ್ಲ ಬಿಡು, ಆಯಿತು ನಾನು ತೊಳಿತೀನಿ ಅಂತ. ಆ ಲೆವೆಲ್ ಸೀನು. ಸೊ ಅದಕ್ಕೆ ಸತೀಶ್ ಅವರು ಆಯ್ತು ಬಿಡಿ ಅದು ಒಂದು ಜಾಗದಲ್ಲಿ ಐ ಥಿಂಕ್ ಹಿ ವಾಸ್ ರೈಟ್ ಸತೀಶ್ ಅವರು. ಬಿಕಾಸ್ ಮ್ಯಾಮ್ ಸುಮ್ಮನೆ ಕೂಗ್ತಾ ಇದ್ದಾರೆ ಎಲ್ಲದಕ್ಕೂ, ಚಿಕ್ಕ ವಿಷಯ ಕಾಣಿಸ್ಕೋಬೇಕು ಅಂತ ಕೂಗ್ತಾ ಇದ್ದಾರೆ. ಅದು ತಪ್ಪಲ್ವ ಮ್ಯಾಮ್? ಅದು ಆ್ಯಕ್ಚುಲಾಗಿ ಯಾರಾದ್ರು ತಪ್ಪು ಮಾಡ್ತಾಯಿದ್ರೆ ನೀವು ಕೂಗೋದು ಸರಿ. ಇದಿಲ್ಲ, ಬಾತ್ರೂಮ್ ಇಲ್ಲ, ಸೋಪ್ ಇಲ್ಲ, ಟವಲ್ ಇಲ್ಲ ಅನ್ನೋದಕ್ಕೆ ಜೋರಾಗಿ ಕೂಗೋದೇನೋ ಮರ್ಡರ್ ಮಾಡೋರು. ಕಪ್ ತೊಳಿದೇ ಇರೋದಕ್ಕೆ ಯಾವ್ದು ಗುರು ಇದು ಮಹಾ ಫೈಟ್? ಇದು ಕೂತ್ಕೊಂಡು ಜನ ಕೂತ್ಕೊಂಡು ನೋಡ್ತಾರೆ ಇಂಥದ್ದು. ಸೊ ಅದು ಎಲ್ಲೋ ಒಂದು ಕಡೆ ನನಗೆ ವಿಚಿತ್ರ ಅನಿಸ್ತು. ಆ್ಯಂಡ್ ಐ ಥಿಂಕ್ ವಾಟ್ ಸತೀಶ್ ಡಿಡ್ ವಾಸ್ ರೈಟ್, ಕೂಗೋದು ನಿಲ್ಲಿಸಿ ಅಂತ. ಬಿಕಾಸ್ ಜೆನ್ಯೂನ್ಲಿ ಮ್ಯಾಮ್ ಅವತ್ತಿನ ದಿನ ಅಲ್ಲಿವರೆಗೂ ಸಿಕ್ಕಾಪಡೆ ಕೂಗ್ತಾಯಿದ್ರು. ಆ್ಯಂಡ್ ಆಫ್ಟರ್ ಒನ್ ಪಾಯಿಂಟ್ ಆಫ್ ಟೈಮ್ ನಮಗೂ ಆಗಿಲ್ಲ. ಸೊ ಈ ವಾಸ್ ಲೈಕ್ ಯಾಕೆ ಕೂಗ್ತಾ ಇದ್ದೀರಾ, ಕೂಗೋದು ನಿಲ್ಲಿಸಿ ಅಂತ. ಅಯ್ಯಪ್ಪ ಜಗಳ ಮಾಡೋದು ನೋಡಿ ವಿಚಿತ್ರವಾಗಿತ್ತು. ಅದು ಅಂಡರ್ಟೇಕರ್ ಫೈಟ್ ಮಾಡೋ ಥರ ಇತ್ತು ಅದು ನೋಡೋಕ್ಕೆ. ಸೊ ಸಿಕ್ಕಾಪಡೆ ನಗು ಬಂದುಬಿಡ್ತು ಫಸ್ಟ್ ಟೈಮ್ ಸತೀಶ್ ಕೂಗಿದಾಗ. ಬಿಕಾಸ್ ಅಲ್ಲಿವರೆಗೂ ಸತೀಶ್ ಕೋಪ ಬರಲ್ಲ. ಹಿಂದಿನ ನಾನು ಕೇಳಿದೆ, ಹಿಂದಿನ ನೈಟ್ ನಾನು, ಸತೀಶ್ ಕೋಪ ಬರುತ್ತಾ ಸರ್ ನಿಮಗೆ ಅಂತೆಲ್ಲ. ಇಲ್ಲ ಕೋಪ ಬಂದರೆ ನಾನು ಬಿಡಲ್ಲ, ಯಾರನ್ನೂ ಬಿಟ್ಟಿಲ್ಲ ಅಂತೆಲ್ಲ ಡವ್ ಎಲ್ಲ ಮಾಡಿದ್ರು. ಸರಿ ಓಕೆ, ಏನೋ ಈ ವ್ಯಕ್ತಿ ಸುಮ್ಮನೆ ಡವ್, ಕೋಪ ಬರಲ್ಲ ಅಂದ್ಕೊಂಡೆ. ಬಟ್ ನೆಕ್ಸ್ಟ್ ಡೇ ಕೂಗ್ಬಿಟ್ರಲ್ಲ, ಅದು ನಗು ಬಂದುಬಿಡ್ತು ಫಸ್ಟು. ಏನು ಮಾಡೋದು ಅಂತ ಗೊತ್ತಿಲ್ಲ. ಆಮೇಲೆ ನಾನು ಹಿಂಗಾದರೂ ಹೋಗಿ ಅಟ್ಲೀಸ್ಟ್ ಅದನ್ನು ತಡೆದು ನಿಲ್ಲಿಸ್ಬೇಕು, ಇನ್ವಾಲ್ವ್ ಆಗಬೇಕಂದ್ರೆ ಈವಯ್ಯ ನಮ್ಮ ಜೊತೆ ಕರಿಬಸಯ್ಯ, ಬೇಡ ಫೈಟ್, ಅದು ನೆಗೆಟಿವಿಟಿ, ಅಲ್ಲಿ ಹೋಗ್ಬೇಡ, ಹಿಂದೆ ಬಂದ್ಬಿಡು. ಇಲ್ಲ ಅಣ್ಣ, ನೆಗೆಟಿವಿಟಿ ಸರಿ, ನಾನು ಅವ್ರು ತಡೆದು ನಿಲ್ಲಿಸ್ತೀನಿ ಅಷ್ಟೇ. ಅದು ನೋಡಿದ್ರೆ ನೀವು ಅವ್ರನ್ನ ಇಟ್ಕೊಂಡು ನಾನು ಹಿಂದೆ ಎಳಿತಾ ಇದ್ದೀನಿ ಸತೀಶ್ ಅವ್ರನ್ನ, ಬೇಡ ಸುಮ್ಮನಿರಿ ಅಂತ. ಬಿಕಾಸ್ ಎಲ್ಲಿ ಹೊಡೆದಾಡ್ಕೊಂಡು ಏನಾದರೂ ಸೀನ್ ಮಾಡಿಬಿಡ್ತಾರೋ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲಪ್ಪ ಇದು ಆ್ಯಕ್ಚುಲ್ ಆ್ಯಕ್ಟಿಂಗ ಏನು ಗೊತ್ತಿಲ್ವೇ, ನಾನು ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ಅವ್ರನ್ನ ಎಳಿತಾ ಇದ್ದೀನಿ ಹಿಂದೆ. ಈ ಕರಿಬಸಯ್ಯ ಬೇಡ ಅದರಲ್ಲಿ ಇನ್ವಾಲ್ವ್ ಆಗಿಬಿಡಿ ಬನ್ನಿ ಅಂತ. ಈಗ ಮಾಡಿ ನನ್ನ ಆಚೆ ಎಳ್ಕೊಂಬಂದ್ಬಿಟ್ರು, ಎಳೆದು ಆಚೆ ಎಳೆದ್ಬಿಟ್ರು ನನ್ನ. ಅಲ್ಲ, ಬಿಗ್ ಬಾಸ್ ಮನೆ ಡೋರು, ಮೇನ್ ಡೋರಿಂದ ಆಚೆ ಎಳ್ಕೊಂಬಂದ್ಬಿಟ್ರು ಸರ್? ಹಂಗಾದ್ರೆ ಅದು ಎಳ್ಕೊಂಬಂದ್ಬಿಟ್ರಲ್ಲ, ಎಳ್ಕೊಂಡು ಹೋದ್ರು, ಎಳ್ಕೊಂಬಂದರು ಅಷ್ಟೇ. ಅದೊಂದು ಬೇಜಾರು. ಮೇ ಬಿ ನನ್ನ ಒಂಟಿಯಾಗಿ ಅಥವಾ ಬೇರೆ ಯಾರ ಜೊತೆ ಆದರೂ ಕಳಿಸಿದ್ರೆ ಗೇಮು ಆಟ ಸಿಕ್ಕಾಬಡೆ ಡಿಫ್ರೆಂಟ್ ಆಗಿರ್ತಾ ಇತ್ತು. ಎಂಟರ್ಟೈನ್ ಮಾಡೋನ್ನ ಹೇಳಿದ್ರ ಕರಿಬಸಪ್ಪ ಅವರಿಗೆ ನಿಮ್ಮಿಂದನೇ ನಾನು ಹೊರಗಡೆ ಬಂದೆ ಅಂತ? ಗೊತ್ತು ಅಯ್ಯಪ್ಪಂಗೆ, ಮಾತಾಡಿದ್ವಿ, ಎಷ್ಟೋ ಸಲ ಮಾತಾಡಿದ್ವಿ. ತುಂಬ ಜನ ಈ ಸಾರಿ ಬ್ರದರ್ ನನ್ನಿಂದ ಹಿಂಗೆ ಆಗ್ಬಿಡ್ತು ಅಂತ ಒಂದು 2-3 ಸಲ ಹೇಳಿದ್ರು. ಸರಿ ಆಯ್ತಣ್ಣ, ಈ ವಯಸ್ಸಲ್ಲಿ ದೊಡ್ಡವರು ಮ್ಯಾಮ್ ಅವರು, 53 ಇಯರ್ಸ್ ಆಗಿದೆ. ಪ್ಲಸ್ ಅಲ್ಲಿ ಊಟ ನಿದ್ದೆ ಏನೂ ಇಲ್ಲದೆ ಹೆಲ್ತ್ ಇಶ್ಯೂಸ್ ಇದೆಲ್ಲ ಆಗಿರುತ್ತೆ ಅವ್ರಿಗೆ. ಸೊ ಎಲ್ಲೊಂದು ಕಡೆ ಅವ್ರಿಗೂ ಕಷ್ಟ ಆಗ್ಬಿಡ್ತು ಮಧ್ಯದಲ್ಲೇ. ಆ್ಯಂಡ್ ಡವ್ ಮಾಡೋದು, ಇದು ನಾನು ಕಷ್ಟಪಟ್ಟು ಬಂದಿದ್ದೀನಿ. ಅದೇ ನಾವು ಯಾರೂ ಕಷ್ಟಪಟ್ಟಿಲ್ಲ, ನಾವೆಲ್ಲ SSLCನೂ ಪಾಸಾಗಿಲ್ಲ, ಹಂಗೆ ಡೈರೆಕ್ಟಾಗಿ ಬಂದುಬಿಟ್ಟಿದ್ದೀವಿ. ಈ ಅಪ್ಪ ಮಾತ್ರ ಕಷ್ಟಪಟ್ಟು ಬಂದಿರೋದು. ಆ ಥರದ್ದೊಬ್ಬ ಕಷ್ಟಪಡುವಂಥ ವ್ಯಕ್ತಿ ಹೇಳ್ಕೊಂಡು ತೋರಿಸೋದು. ಒಂದು ದಿನ ಆದರೂ ನನ್ನ ಬಗ್ಗೆ ಏನಾದರೂ ಕೇಳಿದ್ರೆ ನೀವೇನು ಮಾಡ್ತೀರಾ, 3ನೇ ದಿನಕ್ಕೆ ಬ್ರದರ್ ನೀವೇನು ಮಾಡ್ತೀರಾ ಅಂತ ಕೇಳಿದ್ರು ನನಗೆ. 3ನೇ ದಿನಕ್ಕೆ ಕ್ಯಾನ್ ಯು ಇಮ್ಯಾಜಿನ್? ಅಲ್ಲಿವರೆಗೂ ನಾನು ಅವ್ರು ಹೇಳಿದ ಮಾತ್ರ ಕೇಳಿಸ್ಕೊಂಡಿದ್ದು. ನಾನೇ ಕೇಳಿಬಿಟ್ಟೆ, ಏನು ಮಾಡ್ತೀರಾ ಮ್ಯಾಮ್, ವಯಸ್ಸಲ್ಲಿ ದೊಡ್ಡವರು, ಹೆಲ್ತ್ ಬೇರೆ, ಅವರು ಬಾಡಿ ಗಿಡಿ ಎಲ್ಲ ಬೆಳೆಸ್ಕೊಂಡಿದ್ದಾರಲ್ವಾ, ಅದು ಹೆಲ್ತ್ ಕೈ ಕೊಡ್ತಾ ಇದೆ ಮಧ್ಯದಲ್ಲಿ ಅವ್ರಿಗೆ. ಸೊ ಹೆಂಗೆ ಇದು ಮಾಡೋದು, ಹೆಂಗೆ ರೆಸ್ಪಾಂಡ್ ಮಾಡೋದು, ಬಿಕಾಸ್ ಅವ್ರು ಪ್ರೋಟೀನ್ ಏನೂ ಇರಲಿಲ್ಲ ಅಲ್ಲೇ. ಸೊ ಅವ್ರಿಗೆ ಅವಾಗವಾಗ ಬಾತ್ರೂಮ್ಗೆ ಹೋಗ್ಬೇಕು, ಅವಾಗವಾಗ ಸರಿಗೆ ನಿದ್ದೆ ಇಲ್ಲ, ಊಟ ಇಲ್ಲ, ಪಾಪ ಊಟ ಇಲ್ಲದೆ ತುಂಬ ಒದ್ದಾಡ್ಬಿಟ್ರು ಅವರು. ಆ ವ್ಯಕ್ತಿಗೆ ನಾನು ಕೋಪ ಮಾಡ್ಕೊಂಡು ಬೈದರೂ ರೆಸ್ಪಾಂಡೇ ಮಾಡಲ್ಲ. ಅನ್ನೋದು ಏನು ಹೇಳಿದ್ರು. ಒಂದು ಸಲ ನಾನು ಕೋಪ ಮಾಡ್ಕೊಂಡು ಏನೋ ಕೂಗ್ತಾ ಇದ್ದೀನಿ, ಬಟ್ಟೆ ಮಡಚ್ತಾ ಇದ್ದಾರೆ, ರೆಸ್ಪಾಂಡೇ ಮಾಡಲ್ಲ. ನಾನು ಏನು ಗೋಡೆ ಜೊತೆ ಮಾತಾಡೋ ಥರ ಇದೆ ಅದು. ಆಮೇಲೆ ಸಡನ್ನಾಗಿ ಗೋಡೆ ಬಂದುಬಿಟ್ಟು ಟೈಗರ್ ಬಂತು ಟೈಗರ್ ಅಂತ ಆ ಥರ ಡೈಲಾಗ್ ಹೊಡಿಯೋದು.
ಸೊ ಸಡನ್ನಾಗಿ ಎದ್ಬಿಟ್ಟು ನಾಗವಲ್ಲಿ ಆಗ್ಬಿಡ್ತು, ಆಮೇಲೆ ಗಂಗಾ. ಸೊ ಅದೊಂದು ಇದರಲ್ಲಿ ಸಿಕ್ಕಾಕೊಂಡ್ಬಿಟ್ಟು ನಾನು ರಮೇಶ್ ಅರವಿಂದ್ ಸರ್ ಥರ ಒದ್ದಾಡ್ಬಿಟ್ಟೆ, ಸಿಕ್ಕಾಪಡೆ ಒದ್ದಾಡ್ಬಿಟ್ಟೆ. ಸೊ ಆ ಒಂದು ಕಾರಣಕ್ಕೆ ಅವರಿಂದ 100% ನಾನು ಆಚೆ ಬಂದಿದ್ದು ಅಂತ. ನಾನು ತುಂಬ ಯೋಚನೆ ಮಾಡಿದೆ ಮ್ಯಾಮ್ ಇದ್ರ ಬಗ್ಗೆ. ನನ್ನ ಪರ್ಫಾರ್ಮೆನ್ಸ್ ಏನಾದ್ರು ಕಮ್ಮಿ ಇತ್ತಾ? ಹೌದು, ಮೇ ಬಿ ನಂದು ಸ್ವಲ್ಪ ಕಮ್ಮಿ ಇರ್ಬೋದು, ಬಟ್ ಮೇಜರ್ ರೀಸನ್ ಇದ್ದಿದ್ದು ಆ ವ್ಯಕ್ತಿಯಿಂದ. ಒಂದು ಸ್ವಲ್ಪ ಚೇಂಜ್ ಆಗಿದರೆ ಐ ವುಡ್ ಹ್ಯಾವ್ ಸ್ಟೇಡ್ ಮ್ಯಾಮ್. ಇದೇ ಇಂಟರ್ವ್ಯೂ ಪ್ರಾಬಬ್ಲಿ ಇನ್ನೊಂದು 3-4 ವಾರ ಆದಮೇಲೆ ಕೊಡ್ತಾ ಇದ್ದೆ ನಿಮಗೆ. ಒಂದು ಡೈಲಾಗ್ ಹೇಳ್ತಾರೆ ಇವರು ಕರಿಬಸಪ್ಪ ಅವರು, ಏನಂತಂದರೆ ನಾವು ಎಷ್ಟು ದಿವಸ ಬದುಕ್ತೀವೋ ಸಾಯ್ತೀವೋ ಗೊತ್ತಿಲ್ಲ, ವರ್ಕೌಟ್ ಮಾಡಬೇಕು ಅಂತ. ಅದು ಆ್ಯಕ್ಚುಲಿ ಏನು ಹೇಳಕ್ಕೆ ಹೊರಟಿದ್ದಾರೆ ಅನ್ನೋದು ನನಗಂತೂ ಅರ್ಥ ಆಗಲಿಲ್ಲ. ಅದೇ ಅವರು ಇಂಡಿಯಾಯಿಂದ ಶುರು ಮಾಡ್ತಾರೆ, ಆಮೇಲೆ ಅದು ಪಾಕಿಸ್ತಾನ್ಗೆ ಹೋಗುತ್ತೆ, ಬಾಂಗ್ಲಾದೇಶ್ಗೆ ಹೋಗುತ್ತೆ, ಜಪಾನ್ಗೆ ಹೋಗುತ್ತೆ, ಚೈನಾಗೆ ಹೋಗುತ್ತೆ, ಎಲ್ಲ ಕಡೆ ಹೋಗುತ್ತೆ. ಅದೊಂದು 5 ನಿಮಿಷ ನೀವು ಕೇಳಿಸ್ಕೊಳ್ಳೋ ಅಷ್ಟರಲ್ಲಿ ನಿಮಗೆ ಟಯರ್ಡ್ ಆಗಿಬಿಡುತ್ತೆ. ಈಗ ನೀವು ಅವ್ರ ಇಂಟರ್ವ್ಯೂ ಮಾಡೋಂಗಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇಮ್ಯಾಜಿನ್ ಮಾಡಿ, ಒಂದು ವರ್ಷ ಥರನೇ ಅನಿಸ್ತು. ಒಂದು ವಾರ ಪೂರ್ತಿ ನೈಟಲ್ಲಿ ಹಿಂಗೆ ಬಿತ್ಕೊಳ್ಳೋಕೆ ಟ್ರೈ ಮಾಡ್ತಾಯಿದ್ದೀನಿ. ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ಬ್ರದರ್ ಅಂತ. ಅಯ್ಯೋ ಶುರು ಮಾಡೋದಲ್ಲಪ್ಪ ಇವನು ಅಂತ ಎಲ್ರಿಗೂ ಭಯ. ಈಗ ನಾನು ಸರಿ ಓಕೆ ಇದೆಲ್ಲ ಬಿಡಿಸ್ಕೊಂಡು ಒಂದು ಹುಡುಗಿ ಜೊತೆ ಮಾತಾಡಬೇಕು ಅಥವಾ ಫ್ಲರ್ಟ್ ಅಂತ ಏನೋ ಕ್ಲೋಸ್ ಆಗಿ ಮಾತಾಡಬೇಕು ಅಂತ ಹೋಗಿ ಮಾತಾಡ್ತಾ ಇರ್ಬೇಕಾದ್ರೆ ಮಧ್ಯದಲ್ಲಿ ಯಪ್ಪ ಬಂದ್ಬಿಡೋದು. ಬಂದಿದ್ದೆ ಭಯ ಎಲ್ರಿಗೂ, ನನಗೆ ಭಯ. ಅಯ್ಯೋ ಯಾರು ಕುಯ್ದುಬಿಟ್ಟು ಓಡೋಗ್ಬಿಡ್ತಾರೆ ಅಂತ. ಇವು ಕುಯ್ಯೋಕ್ಕೆ ಶುರು ಮಾಡಿದ್ದೆ, ಅವರೆಲ್ಲ ಓಡೋಗ್ಬಿಡ್ತಾರೆ ಮೇಡಮ್. ಯಾರು ಸಿಗ್ತಾರೆ ಹಿಂಗೆ ನನಗೆ? ಅವರು ಕೆಲವು ಜನ ಕೇಳಿ ಓಡಿಸ್ಕೊತಾರೆ. ಅಭಿ ಒಂದಿನ ಬಂದು ಹೇಳಿ ಅಣ್ಣ ನಿಮ್ಗೇನು ಅನಿಸುತ್ತೆ ಅಂತ ಕೂತ್ಕೊಂಡ. ನನ್ನ ಮಗನೇ ಬೇಡ ಕಣೋ ಅಂತ ಆವಾಗ ಶುರು ಹಚ್ಕೊಂಡ್ರು. ನನ್ನ ಮಗ ಅವನು ಹಿಂಗೆ ಕೂತ್ಕೊಂಡು ನೋಡ್ತಾನೆ ನಾನು ನಿಂಗೆ ಇದು ಬೇಕಿತ್ತ ಮಗನೇ. ಯಾರು ಸಿಕ್ಕಿದ್ರು ಜಾಕು. ಎಕ್ಸಿಟಲ್ಲಿ ಸುದೀಪ್ ಸರ್ಗೂ ಬಿಟ್ಟಿಲ್ಲ. ಅಯ್ಯೋ ಆಗಿಲ್ಲ ಮೇಡಮ್, ನಾನು ಅಲ್ಲೇ ಸ್ಟೇಜ್ ಮೇಲೆ ಬಿತ್ಕೊಂಡ್ಬಿಟ್ಟೆ. ಅದಾದಮೇಲೆ ನಾವು ಬರಬೇಕಾದ್ರೆ ಸೊ ತುಂಬ ಜಾಕು, ಯಾರು ಸಿಕ್ಕಿದ್ರು ಜಾಕು, ಹುಷಾರಾಗಿರಿ, ಆಮೇಲೆ ಆಗ್ತೀವಿ ನಾವು ಕ್ರ್ಯಾಕು, ಅದೇ ಪ್ರಾಬ್ಲಮ್. ನಿಜವಾಗ್ಲೂ ನಿಮ್ಮನ್ನು ನೋಡಿದ್ರೆ ನಂಗೆ ನಿಜವಾಗ್ಲೂ ಪಾಪ ಅಂತ ಅನ್ಸುತ್ತೆ. ಬಿಗ್ ಬಾಸ್ ಮನೇಲಿ ಒಂದು ಹುಡುಗಿ ಜೊತೆ ಕೂಡ ಮಾತಾಡೋಕೆ ಕೂಡ ಬಿಟ್ಟಿಲ್ವಲ್ಲ ಕರಿಬಸಪ್ಪ ಸರ್ ಅವರು. ಮ್ಯಾಮ್ ನೀವು ನಂಬಲ್ಲ, ಆ್ಯಕ್ಚುಲಿ ಸ್ಪಂದನ ಜೊತೆ ಮಾತಾಡೋಕ್ಕೆ ಅವಕಾಶ ಸಿಕ್ತು. ನಾನು ಅವಳು ಒಂಥರ ಒಂದೇ ವೈಬು, ಒಂದೇ ಏಜ್ ಕ್ಯಾಟಗರಿ ಇರೋದ್ರಿಂದ ಅವಳು ಅರ್ಥ ಮಾಡ್ಕೊಂಡು ನನ್ನ ನೋಡಿಬಿಟ್ಟು 2-3 ಸಲ ನೋಡಿಬಿಟ್ಟು ಅವಳು ಹೇಳಿದ್ಲು, ನಂಗೆ ಅರ್ಥ ಆಗುತ್ತೆ ಕಣೋ ನಿಂದು, ನೋಡಿದ್ರೇ ಗೊತ್ತಾಗ್ತಾ ಇದೆ, ಬಟ್ ನೀನು ಬಂದು ಮಾತಾಡಿಸು ಅಂತ. ಸೊ ಏನಾಗುತ್ತೆ, ಅದು ಜಂಟಿ ಇದು ಕಟ್ಟಿರ್ತಾರಲ್ವ, ನೈಟ್ ನಾವೆಲ್ಲ ಮಲ್ಕೊಂಡಾದಮೇಲೆ ಬೆಡ್ರೂಮಲ್ಲಿ ಮಾತ್ರ ನಾವು ಓಡಾಡ್ಬೋದು, ಆ ಕಡೆ ಈ ಕಡೆ ಓಡಾಡ್ಬೋದು, ಅದು ಬಿಟ್ಟರೆ ಬಿಚ್ಚಂಗಿಲ್ಲ. ಸೊ ಅವ್ರು ಮಲ್ಗಾದ್ಮೇಲೆ ಮೇ ಬಿ ಯು ಕ್ಯಾನ್ ರೂಮಲ್ಲಿ ಬಂದು ನಮ್ಮ ಎಲ್ಲರ ಜೊತೆ ಮಾತಾಡಿಸ್ಬೋದು ಅಂತೆಲ್ಲ ಅವಳು ಹೇಳಿದ್ಲು. ಅದಾದಮೇಲೆ ಅವ್ರ ಜೊತೆ ಇನ್ನೂ ಜಾಸ್ತಿ ಮಾತಾಡೋಕ್ಕೆ, ಅವಳ ಜೊತೆ ಇನ್ನೂ ಜಾಸ್ತಿ ಮಾತಾಡೋಕ್ಕೆ ಇದೆಲ್ಲ ಶುರು ಮಾಡಿದೆ. ಮಧ್ಯದಲ್ಲಿ ಅಪ್ಪಂಗೆ ಹೇಳಿದ್ದೆ, ಪಾತ್ರೆ ತೊಳಿತಾ ಇರಬೇಕಾದ್ರೆ ಸ್ಪಂದನ ಸಿಕ್ಕಾಪಟ್ಟೆ ಕ್ಯೂಟ್ ಅನಿಸ್ತಾಳೆ ನನಗೆ ಅಂತೆಲ್ಲ. ಆದರೆ ಜೀವನ ಅನ್ನೋದು ಆ ಥರ ಸುಲಭ ಅಲ್ಲ. ಜೀವನದಲ್ಲಿ ಹೋಗಲ್ಲ, ಕಷ್ಟಪಡ್ತಾನೆ ಇರೋ, ಯಾರೂ ಕಷ್ಟಪಟ್ಟಿಲ್ಲ ಅಂತ. ಯಾರು APJ ಅಬ್ದುಲ್ ಕಲಾಮು ಇಷ್ಟು ಮೋಟಿವೇಶನ್ ಕೊಟ್ಟಿರಲ್ಲ ಮೇಡಮ್. ಈ ವ್ಯಕ್ತಿ ಕೊಟ್ಟ ಮೋಟಿವೇಶನು ಅಯ್ಯೋ ತುಂಬ ಓದಾಡ್ಬಿಟ್ಟೆ. ಸೊ ಈ ರೀತಿ ಹೆಣ್ಮಕ್ಳ ಜೊತೆ ಮಾತಾಡಿದಾಗಲೂ ತುಂಬ ಕಷ್ಟ ಆಯಿತು. ನಾನು ಮನೆ ಬಿಟ್ಟು ಹೊರಡಬೇಕಾದ್ರೆ ಅವ್ರ ಜೊತೆ ಇರಬಾರ್ದಿತ್ತು, ನೀನು ಉಳ್ಕೊತಾ ಇದ್ದೆ, ಬಂಡಲ್ ಆಫ್ ಟ್ಯಾಲೆಂಟ್, ಎನರ್ಜಿ ಅಂತೆಲ್ಲ ಹೇಳಿದ್ರು. ಅದೊಂದು ಬೇಜಾರು ಮ್ಯಾಮ್. ತುಂಬ ವಿಷಯಗಳನ್ನ ಬಿಟ್ಕೊಟ್ಟು ಬಂದಿದ್ದೆ ಈ ಶೋಗೆ. ಐ ವಾಂಟೆಡ್ ಟು ಗಿವ್ ಮೈ ಫುಲ್ಲೆಸ್ಟ್. ಒಂದು 2 ದಿನ ಇದ್ದರೂ ನಾನು ತುಂಬ ಆಚೆ ಬರ್ತಾಯಿತ್ತು. ಸೊ ಈ ಕ್ಯಾರೆಕ್ಟರ್ ಜೊತೆ ಸಿಕ್ಕಾಕೊಂಡ್ಬಿಟ್ಟು, ಅದೇ ಸುದೀಪ್ ಸರ್ ಹೇಳಿದಾಗೆ ಅದು ಇನ್ಸ್ಟೆಂಟ್ ಕರ್ಮ ಅಷ್ಟೇ, ಇನ್ಸ್ಟಾ ಕರ್ಮ ಅನಿಸ್ತದೆ, ಅದು ತಲೆಯಲ್ಲಿ ಬರೆದಿರುತ್ತೆ ಅಷ್ಟೇ. ಅದು ಬೇಜಾರು ಮ್ಯಾಮ್. ಆಚೆ ಬಂದು ತುಂಬ ಜನ ಇನ್ನೂ ಶಾಕಲ್ಲೇ ಇದ್ದಾರೆ. ನೀನು ಬಂದುಬಿಟ್ಟಿಯಾ, ನೀನು ಹೆಂಗೋ ಬಂದೆ ಅಂತ. ಬಿಕಾಸ್ ನನ್ನ ಗೊತ್ತಿರೋರು ಗೊತ್ತು. ಸೊ ಅಷ್ಟೇ ಮ್ಯಾಮ್, ದಟ್ಸ್ ದ ಸೀನ್. ಬಿಗ್ ಬಾಸ್ ಮನೆಯಿಂದ ಯಾರು ಬೇಗ ಹೊರಗೆ ಬರ್ತಾರೆ ಅಂತ ಅನಿಸುತ್ತೆ ನಿಮಗೆ? ಬಿಗ್ ಬಾಸ್ ಮನೆಯಿಂದ ಯಾರು ಬೇಗ ಹೊರಗೆ ಬರ್ತಾರೆ ಅನ್ಸೋದು, ಐ ಥಿಂಕ್ ಧ್ರುವ್ ಮೋಸ್ಟ್ಲಿ ಹೊರಗೆ ಬರ್ಬೋದು. ಧ್ರುವಂತ್ ಮೋಸ್ಟ್ಲಿ ಹೊರಗೆ ಬರ್ಬೋದು. ಬಿಕಾಸ್ ನಾನಿದ್ದಾಗ ಫಸ್ಟ್ 2 ಡೇಸ್ ಅವ್ರು ಆಟ ಆಡಿದ್ದಷ್ಟೇ. ಅದಾದಮೇಲೆ ನೆಗಡಿ, ಕೆಮ್ಮು, ಜ್ವರ ಅಂದ್ಬಿಟ್ಟು ಅವರು ಫುಲ್ ವೀಕ್ ಆಗಿಬಿಟ್ರು, ರಿಟೈರ್ ಆಗಿಬಿಟ್ರು ಮಧ್ಯದಲ್ಲಿ. ಅದೇ ಹೇಳಿದ್ನಲ್ಲ, ಎಷ್ಟೋ ಜನ ನಮಗಿಂತ ಇನ್ನೂ ಕಮ್ಮಿ ಮಾತಾಡ್ಸಿದ್ದಾರೆ, ಇನ್ನೂ ಕಮ್ಮಿ ಬೆರ್ತಿದ್ದಾರೆ. ಬಟ್ ಫ್ರೆಂಡ್ಶಿಪ್ ಬೇಸಿಸ್ ಮೇಲೆ ಅಲ್ವಾ ಅಲ್ಲಿ ನಾಮಿನೇಷನ್ ವರ್ಕೌಟ್ ಆಗೋದು. ಸೊ ಫ್ರೆಂಡ್ಶಿಪ್ ಬೇಸಿಸ್ ಮೇಲೆ ನಾನು ನಾಮಿನೇಟ್ ಆಗಿ ಆಚೆ ಬಂದಿದ್ದೀನಿ ಮ್ಯಾಮ್. ಅದೇ ಹೊಟ್ಟೆ ಉರಿತಾ ಇದೆ ನನಗೆ. ಸೊ ಅದೊಂದು ಬೇಜಾರಾಗುತ್ತೆ. ಭೇದ ಭಾವ ತುಂಬ ಜಾಸ್ತಿ ಅಲ್ಲಿ. ಸೊ ಮೋಸ್ಟ್ಲಿ ಧ್ರುವ್ ಬರ್ಬೋದು ಅನ್ಸುತ್ತೆ ನನಗೆ. ಓಕೆ, ಆಲ್ರೆಡಿ ಕೆಲಸಕ್ಕೆ ರಿಸೈನ್ ಮಾಡಿದ್ರಿ ಅಂತ ಹೇಳಿದ್ರಿ, ನೆಕ್ಸ್ಟ್ ಪ್ಲ್ಯಾನ್ ಏನಿದೆ? ಮ್ಯಾಮ್ ಗೊತ್ತಿಲ್ಲ ಮ್ಯಾಮ್. ಕೆಲವು ಜನ ಟಿ ವಿನಲ್ಲೇ ಬೇರೆ ಆಪರ್ಚುನಿಟೀಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೆಲವು ಜನ ಇಲ್ಲ, ಟಿ ವಿಗೆಲ್ಲ ಹೋಗಬೇಡ, ಸಿನಿಮಾನಲ್ಲಿ ಬೇರೆ ಕಡೆ ಟ್ರೈ ಮಾಡು ಅಂತ ಹೇಳ್ತಾ ಇದ್ದಾರೆ. ಈಗ ನಾನು ಸ್ಟಾರ್ಟ್ ಮಾಡಬೇಕು ಮ್ಯಾಮ್, ಈಗಿನ್ನೂ ಸ್ಟಾರ್ಟ್ ಮಾಡಬೇಕು. ಮಾತೆಲ್ಲ ಸೂಪರಾಗಿ ಆಡ್ತೀನಿ, ಬಟ್ ಈಗ ಟ್ಯಾಲೆಂಟ್ ಮೇಲೂ ಸ್ವಲ್ಪ ವರ್ಕ್ ಮಾಡ್ತೀನಿ. ನನ್ನ ಮೇಕ್ ಓವರು ಇದೆಲ್ಲ ಕಂಪ್ಲೀಟಾಗಿ ಚೇಂಜ್ ಮಾಡ್ತೀನಿ. ಟಿ ವಿನಲ್ಲಿ ಮೋಸ್ಟ್ಲಿ ಕಾಣಿಸ್ಕೊಳ್ಳೋಕ್ಕೆ ಇನ್ನೂ ಸ್ವಲ್ಪ ಮೇಕ್ ಓವರ್ ಮಾಡಿ ಇನ್ನೂ ಚೆನ್ನಾಗಿ ಕಾಣಿಸ್ಬೇಕು. ಮೇ ಬಿ ಐ ವಿಲ್ ವರ್ಕ್ ಆನ್ ಮೈ ಸೆಲ್ಫ್. ಅದರಲ್ಲಿ ಆ್ಯಕ್ಟಿಂಗ್ ಕ್ಲಾಸಸ್, ನಾಟಕಗಳೆಲ್ಲ ಮಾಡ್ತಾಯಿದ್ದೆ ಮುಂಚೆ, ರಂಗಭೂಮಿ ಇದರಲ್ಲೆಲ್ಲ ಶುರು ಮಾಡಿದ್ದು ನಾನು. ಮೇ ಬಿ ಐ ವಿಲ್ ಗೆಟ್ ಬ್ಯಾಕ್ ಇನ್ ಟಚ್ ವಿತ್ ದ್ಯಾಟ್. ಸ್ವಲ್ಪ ಪ್ರಾಕ್ಟೀಸ್ ಮಾಡಿಬಿಟ್ಟು ಸ್ವಲ್ಪ ಚೇಂಜ್ ಮಾಡಿ ಕರಿಯರ್ ಶಿಫ್ಟ್ ಆಗ್ತಾಯಿದ್ದೆ.
ಈ ಶಿಫ್ಟಿಗೆ ನಾನು ರೆಡಿ ಮ್ಯಾಮ್. ನನಗೆ ಇನ್ನೂ ಕಳ್ಕೊಳ್ಳೋಕೆ ಏನಿಲ್ಲ ಮ್ಯಾಮ್. ನಾನು ಟ್ರೈ ಮಾಡ್ತೀನಿ ಅಷ್ಟೇ ಇಲ್ಲಿಂದ. ಐ ವಿಲ್. ಈ ಕರಿಬಸಪ್ಪ ಥರ ಇಲ್ಲದೆ ಇರೋ ಕರಿಬಸಪ್ಪ ಥರ ಯಾರೂ ಬರದಿದ್ರೆ ಸಾಕು ಮ್ಯಾಮ್. ನನಗೆ ಆ ಒಬ್ಬ ಸಾಕು, ನಂಗೆ ಆ ಒಬ್ಬ ಸಾಕು ಲೈಫಲ್ಲಿ. ಅದೇ ಹೇಳ್ತಾರಲ್ಲ ಇಂಗ್ಲೀಷಲ್ಲಿ, ವೆನ್ ಲೈಫ್ ಗಿವ್ಸ್ ಯು ಲೆಮನ್ಸ್ ಅಂತ ಹೇಳ್ತಾರಲ್ಲ, ನನ್ನ ಲೈಫಲ್ಲಿ ನಿಂಬೆ ಹಣ್ಣಲ್ಲ ಕರಿಬಸಪ್ಪ ಕೊಟ್ಟಿದ್ದು. ವೆನ್ ಲೈಫ್ ಗಿವ್ಸ್ ಯು ಕರಿಬಸಪ್ಪ, ಕಷ್ಟ ಆಗ್ಬಿಡುತ್ತೆ ಲೈಫು. ಸೊ ಟ್ಯಾಗ್ ದಟ್ ಕರಿಬಸಪ್ಪ ಇನ್ ಯೋರ್ ಲೈಫ್. ನೀವು ನಿಮ್ಮ ಜೀವನಕ್ಕೆ, ನಿಮ್ಮ ಬಿಗ್ ಬಾಸ್ ಜೀವನಕ್ಕೆ ಕರಿಬಸಪ್ಪ ಅವರೇ ವಿಲನ್ ಆಗ್ಬಿಟ್ರು ಅಂತ ಹೇಳ್ತಾ ಇದ್ದೀರಾ ಓವರ್ ಆಲ್ ಆಗಿ. ಹಂಗೆ ಅರ್ಥ ಮಾಡ್ಕೊಂಡ್ರೆ ನಾವೇನು ಹೇಳೋಕ್ಕಾಗಲ್ಲಪ್ಪ. ನಾವು ಹೇಳೋದು ಹೇಳಿದ್ವಿ ಅಷ್ಟೇ. ನಮ್ಮ ಕಷ್ಟ ಎಲ್ಲ ಶೇರ್ ಮಾಡ್ಕೊಂಡ್ವಿ. ಬಟ್ ಮೇ ಬಿ ಇರಬಹುದು, ಒಂದು ಕಾರಣ ಇರಬಹುದು ಮ್ಯಾಮ್. ತುಂಬ ಕಾರಣಗಳಿದೆ. ಅದರಲ್ಲಿ ಒಂದು ಮಹಾ ಕಾರಣ ಅವರಾಗಿರೋದ್ರಿಂದ ಅದು ದೈತ್ಯ ಕಾರಣ ಅದು. ಈಗ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದೀರಾ, ಮತ್ತೆ ಕರಿಬಸಪ್ಪ ಅವ್ರ ಜೊತೆ ಮುಖಾಮುಖಿ ಆಗ್ತಿರತ್ತೆ. ಆಗುತ್ತೆ, ಹೇಳ್ತೀನಿ. ಈಗಲೂ ಬೈದ್ಬಿಟ್ಟು ಬಂದೆ. ಏನು ಯಾಕೆ ಈಗಲೂ ಬೈದ್ಬಿಟ್ಟು ಬಂದೆ. ನಾನು ಹೇಳಿದೆ, ಅಣ್ಣ ನಮ್ಮಿಬ್ಬರನ್ನ ಒಟ್ಟಿಗೆ ಕೂರಿಸಿದ್ರೆ ಮಕ್ಕಳನ್ನೆಲ್ಲ ಸೈಡಲ್ಲಿ ಕೂರಿಸು, ಮಕ್ಕಳು ಮುಂದೆ ಎಲ್ಲ ಬೈಯೋಕ್ಕಾಗಲ್ಲ ನಿನ್ನ. ನೀ ಇಲ್ಲ ಬ್ರದರ್ ಬೈರಿ ಅಂತೆಲ್ಲ ಹೇಳಿದ್ರು ಅವರು. ಹೊರಡೋಕ್ಕಿಂತ ಮುಂಚೆನೂ ಸಾರಿ ಅಂತೆಲ್ಲ ಹೇಳಿ ಕ್ಷಮೆ ಎಲ್ಲ ಕೇಳಿದ್ರು. ನನ್ನಿಂದ ತುಂಬ ಇದಾಗ್ಬಿಡ್ತು ನಿಮಗೆ. ಏನಂದರೆ ಅವ್ರ ವಯಸ್ಸು ನನ್ನ ವಯಸ್ಸು ಡಿಫ್ರೆಂಟು. ಅವ್ರು 53 ವರ್ಷ ಆಗಿದೆ. ಇಲ್ಲಿವರೆಗೂ ಒಂದು ವಾರ ಬಂದಿದ್ದೆ ದೊಡ್ಡ ವಿಷಯ. ಸುದೀಪ್ ಸರ್ ಜೊತೆ ಸ್ಟೇಜ್ ಶೇರ್ ಮಾಡಿದ್ದೆ ದೊಡ್ಡ ವಿಷಯ ಅಂದ್ಕೊಂಡು ಇಷ್ಟು ಸಾಕು ಅಂದ್ಕೊಂಡು ರಿಟೈರ್ ಆಗ್ಬಿಡ್ತಾರೆ ಅವರು. ನಮ್ಮಂಥವ್ರು ಏನು ಮಾಡೋದು? ನಾವು ಓದಾಡ್ತಾ ಇದ್ದೀವಿ ತಾನೆ. ಸೊ ಎಲ್ಲೋ ಒಂದು ಕಡೆ ಅದು ಅರ್ಥ ಮಾಡ್ಕೊಂಡಿಲ್ಲ. ಅದು ಮನೆಯಿಂದ ಆಚೆ ಬಂದಮೇಲೆ ಈಗ ಅರ್ಥ ಆಗ್ತದೆ. ಈಗ ಅರ್ಥ ಮಾಡಿ ಸಾರಿ ಅಂತೆಲ್ಲ ಕೇಳಿದ್ರು. ಅಣ್ಣ ಬಿಡಿ ಅಣ್ಣ, ಆಗಿದ್ದಾಯ್ತು, ಇನ್ನೇನು ಮಾಡೋಕ್ಕಾಗುತ್ತೆ. ದೆರ್ ಇಸ್ ನೋ ವೇ. ಐ ಕಾಂಟ್ ಗೋ ಬ್ಯಾಕ್. ಅದನ್ನು ವಾಪಸ್ ತರೋಕ್ಕಾಗಲ್ಲ. ಸೊ ಗೊತ್ತಿಲ್ಲ, ಬ್ರಿಂಗ್ ಅಮಿತ್ ಬ್ಯಾಕ್ ಅಂತ ಒಂದು ಹ್ಯಾಶ್ಟ್ಯಾಗ್ ಟ್ರೆಂಡ್ ಮಾಡಿಸಿ ಆಯಿತಾ. ಮೋಸ್ಟ್ಲಿ ಅದ್ರ ಮೂಲಕ ಆದರೂ ಬಟ್ ಕರಿಬಸಪ್ಪನ ಯಾರು ಕರೆಸಿದ್ರು ನನ್ನ ಮಗನ ಹುಡ್ಕೊಂಡೋಗಿ ಹೊಡಿತೀನಿ. ಓಕೆ, ಬಿಗ್ ಬಾಸ್ ಮನೆಗೆ ಹೋಗಿಂತ ಮುಂಚೆ ಕಿಚ್ಚ ಸುದೀಪ್ ಅವರಿಗೂ ಒಂದು ಪ್ರಶ್ನೆಯನ್ನು ಕೇಳ್ತೀರಾ, ಯಾರ್ಯಾರು ನಟರು ಕನ್ನಡ ಚಿತ್ರರಂಗದಲ್ಲಿರೋರು ಬಿಗ್ ಬಾಸ್ ಮನೆಗೆ ಹೋಗಬೇಕು ಅಂತ. ಈಗ ನೀವೇ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ಬಂದಿದ್ದೀರಾ. ಈ ಎರಡು ಡಿಫ್ರೆನ್ಸ್ ಹೇಗಿದೆ ಅಂತ? ಕ್ರೇಜಿ ಡಿಫ್ರೆನ್ಸು. ಐ ಡೋಂಟ್ ಥಿಂಕ್. ಎಷ್ಟೋ ಜನ ಆ್ಯಕ್ಟರ್ಸ್ ನನಗೆ ಗೊತ್ತಿರೋರೇ ಇಲ್ಲ ಬಿಗ್ ಬಾಸ್ ಮನೆಗೆ ನಂಗೆ ಹೋಗೋಕ್ಕಾಗಲ್ಲ, ನಂಗಾಗಲ್ಲ ಅದು, ಐ ಕಾಂಟ್ ಹ್ಯಾಂಡಲ್ ದ್ಯಾಟ್ ಅಂತೆಲ್ಲ ಹೇಳ್ತಾಯಿದ್ರು. ಯಾಕೆ? ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಲ್ವಾ, ಏನಕ್ಕೆ ಹ್ಯಾಂಡಲ್ ಮಾಡ್ತಾ ಇಲ್ಲ ಏನು ಅಂತ. ಅಲ್ಲಿ ಹೋದಾಗ ಗೊತ್ತಾಯಿತು, ಈಸಿ ಅಲ್ಲ ಅದು ಆಟ. ಅದು ತುಂಬ ಕಷ್ಟ. ಈ ಜೀವನದಲ್ಲಿ ಫಿಸಿಕಲಾಗಿ ಮೆಂಟಲಾಗಿ ಎಲ್ಲನೂ ಕುಗ್ಸುತ್ತೆ ನಿಮ್ಮನ್ನು. ನೀವು ಕೂಗದೆ ಎದ್ದು ನಿಂತ್ಕೊಂಡು ನೋಡಬೇಕು. ಎಲ್ಲ ಮೆಂಟಲಿ ಫಿಸಿಕಲಿ ವೀಕ್ ಆಗಿರ್ತೀರ, ಬಟ್ ಸ್ಟಿಲ್ ಮೇಕಪ್ಪು ಬಟ್ಟೆ ಎಲ್ಲ ಹಾಕ್ಕೊಂಡು ಜೋರಾಗಿ ನಿಂತಿರ್ತೀರ. ಸೊ ಅದೇ ಆಟ. ಸೊ ಅದೇ ಇರೋದು. ಓಕೆ, ಓವರಾಲ್ ಆಗಿ ವೀಕ್ಷಕರಿಗೆ ಏನು ಹೇಳ್ತೀರಾ? ಏನು ವೋಟ್ ಮಾಡಿ ಅಂತಲೂ ಕೇಳೋಕ್ಕಾಗಲ್ಲ. ದಯವಿಟ್ಟು ಸಪೋರ್ಟ್ ಮಾಡಿ. ಇನ್ನು ಮುಂದೆ ನಾನು ಹೊಸ ಪ್ರಯತ್ನಗಳನ್ನು ಶುರು ಮಾಡ್ತೀನಿ. ಏನೇ ಮಾಡಿದ್ರು ಸಪೋರ್ಟ್ ಮಾಡ್ರಪ್ಪ, ನಮಗೂ ಇದು ಮಾಡ್ರಪ್ಪ. ನಾನು ಹೂವಿನ ಬಾಣದಂತೆ ಅಥವಾ ಕರಿಬಸಪ್ಪನ ಥರ ಹಿಂಗೆಲ್ಲ ಚೆಸ್ ಶೇಕ್ ಮಾಡ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡೋನಲ್ಲ. ಜೆನ್ಯೂನಾಗಿ ಕಾಂಟೆಂಟ್ ಕೊಡ್ತೀನಿ, ತಲೆಹರಟೆ ಮಾಡ್ತೀನಿ. ಸಪೋರ್ಟ್ ಮಾಡ್ರೋ, ಜೆನ್ಯೂನ್ ಕಾಂಟೆಂಟ್ ಕೊಡೋರ್ಗೂ ಸಪೋರ್ಟ್ ಮಾಡ್ರೋ. ಕ್ರಿಂಜ್ ಅಂತ ಎಬ್ಬಿಸ್ಬಿಟ್ಟು ಇಂಥವರೇ ಬರ್ತಾ ಇದ್ದಾರೆ ಈ ಶೋಗಳಲ್ಲೂ. ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟು ಸಿನಿಮಾಗಳಲ್ಲೂ ಇವರೇ ಬಂದುಬಿಡ್ತಾರೆ. ಕಂಪ್ಲೀಟ್ ದೇಶ ಓಡಿಸೋರು ಇವರೇ ಆಗಿಬಿಡ್ತಾರೆ. ನಾವೇ ಎಲ್ಲೋ ಬೆಳೆಸ್ತಾ ಇದ್ದೀವಿ ಇವ್ರುಗಳನ್ನ ಅಂತ. ಇಡೋ ಜಾಗದಲ್ಲಿ ಇಡೀ ಅವ್ರನ್ನ, ಇಲ್ಲಾಂದರೆ ಬಂದ್ಬಿಡ್ತಾರೆ ಎಲ್ಲ ಕಡೆ. ಅದು ನಾವು ನಮ್ಮಂಥವ್ರು ಹೊಡ್ಸ್ಕೊತೀವಿ ಅಂತ ಹೇಳ್ತಾ ಇರೋದು ಅಷ್ಟೇ. ಆದಷ್ಟು ಬೇಗ ತೆರೆ ಮೇಲೆ ಕಾಣಿಸ್ಕೊಳ್ಳಿ ಅಂತ ನಾನು ಹಾರೈಸ್ತೀನಿ. ಸಾಕಷ್ಟು ಏನು ಕನಸುಗಳನ್ನ ಕಟ್ಕೊಂಡಿದ್ದೀರಾ, ಅದೆಲ್ಲ ಈಡೇರಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಮ್ಯಾಮ್. ನೀವು ಇದು ಹೇಳಾದ್ಮೇಲೆ ಸಕ್ಕರೆ ತಿನ್ನಿ ದಯವಿಟ್ಟು. ಧನ್ಯವಾದಗಳು. ತುಂಬ ಖುಷಿ ಆಯಿತು ಇಂಟರ್ವ್ಯೂ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಎಸ್, ಇದಾಗಿತ್ತು RJ ಅಮಿತ್ ಅವರ ಬಿಗ್ ಬಾಸ್ ಕತೆ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಕ್ಯಾಮ್ರಾ ಪರ್ಸನ್ ಸಂತೋಷ್ ಜೊತೆ ಪದ್ಮಶ್ರೀ ಭಟ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.